ಯೋ ಗಾಯ್ಸ್, ಖಂಡಿತ ನಾನು ಹೊಡೆದು ಹೇಳ್ತೀನಿ, ಇವತ್ತು ನಾವು ನೋಡೋ ಮೂವಿ ನಿಮಗೆಲ್ಲರಿಗೂ ತುಂಬಾನೇ ಇಷ್ಟ ಆಗೇ ಆಗುತ್ತೆ. ನಿಮ್ಮ ಕಣ್ಣಲ್ಲಿ ನೀರ್ ಕಚ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಅನ್ನ ಕೊಡಿ. ಓಪನಿಂಗ್ ಸೀನ್ ಅಲ್ಲಿ 1960ರಲ್ಲಿ ತುರ್ಕಿಯಲ್ಲಿ ಇರುವ ಒಬ್ಬರು ಟೀಚರ್, ಅವರ ಹೆಸರು ಮಾಹಿರಾ. ಸೊ ಆ ಟೀಚರ್ಗೂ ಅವರ ಹೆಂಡತಿಗೂ ಸಿಕ್ಕಾಪಟ್ಟೆ ಜೋರ್ ಜಗಳ ನಡೀತಿರುತ್ತೆ. ನನ್ನನ್ನು ನಮ್ಮ ಇಬ್ಬರ ಮಕ್ಕಳನ್ನು ಬಿಟ್ಬಿಟ್ಟು ಹೋಗೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬರ್ತಿದೆ? ಹೇ, ನಾನೇನು ಹಾಗೆ ನಿನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತಾನೆ ಹೇಳ್ತಿದ್ದೀನಿ. ಗೌರ್ಮೆಂಟ್ ನನ್ನನ್ನು ಒಂದು ಗ್ರಾಮಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ನೀವೇ ನನ್ನ ಜೊತೆನೆ ಬಂದ್ಬಿಡಿ. ಆ ವಿಲೇಜ್ ಗೆ ಬಂದು ಕೂತ್ಕೊಂಡು ನಾನು ಏನನ್ನ ಮಾಡೋದು? ನನಗೆ ಸಿಟಿನೇ ಇಷ್ಟವಾಗೋದು. ಅಮ್ಮಮ್ಮ ತಾಯಿ, ನೀನು ಸಿಟಿಯಲ್ಲೇ ಇರೋ, ಆದ್ರೆ ಆ ವಿಲೇಜ್ ಅಲ್ಲಿ ಇರ್ತಾ ಇರುವ ಮಕ್ಕಳಿಗೆ ಸ್ಟಡೀಸ್ ಅನ್ನ ಹೇಳ್ಕೊಡೋದಕ್ಕೆ ನಾನು ಹೋಗ್ಲೇಬೇಕಾಗಿದೆ. ನಾನು ಮಾತ್ರ ಇವಾಗ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ, ನನ್ನ ಕೆಲಸನೇ ಹೋಗ್ಬಿಡುತ್ತೆ, ನನಗೆ ಪೆನ್ಷನ್ ಕೂಡ ಕಟ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಏನು ಮಾಡ್ಕೊಂಡು ಹೋಗಿ ಅಂತ ಟೀಚರ್ ಅವರ ವೈಫ್ ಕೋಪಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ದಿನಾನೇ ಟೀಚರ್ ಹೊರಡ್ತಿರ್ತಾರೆ. ಆವಾಗ ಹೆಂಡತಿ, ಪ್ಲೀಸ್ ರೀ, ನೋಡಿ ಮಾಡಿ ಜೋಪಾನವಾಗಿ ಹೋಗಿದ್ದು ಬನ್ನಿ ಅಂತ ತುಂಬಾನೇ ಬೇಜಾರಾಗಿ ಹೆಂಡತಿ ಅವರು ನಮ್ಮ ಟೀಚರ್ ಅವರನ್ನ ಕಳಿಸ್ಕೊಡ್ತಾರೆ. ಅವರವೇ ಟ್ರೈನ್ ಅನ್ನ ಕ್ಯಾಚ್ ಮಾಡಿ ಆ ಗ್ರಾಮಕ್ಕೆ ಹೊರಡುತ್ತಾರೆ. ಆ ವಿಲೇಜ್ ಅನ್ನು ಹತ್ತಿರದಲ್ಲಿ ಇರ್ತಿಲ್ಲ, ಅದು ತುಂಬಾನೇ ದೂರದಲ್ಲಿ ಇರ್ತಿದೆ. ಸೊ ಫಸ್ಟ್ ಟ್ರೈನ್ ಅನ್ನ ಕ್ಯಾಚ್ ಮಾಡಿ ತುಂಬಾ ದೂರ ಟ್ರಾವೆಲ್ ಮಾಡಿ ಹೋದ ಮೇಲೆ ಮತ್ತೆ ಅಲ್ಲಿಂದ ಒಂದು ಬಸ್ ಅನ್ನ ಕ್ಯಾಚ್ ಮಾಡಿ ಹೋಗ್ಬೇಕಾಗಿದೆ. ಆ ಬಸ್ಸುವೆ ಕಾಡು ಬೆಟ್ಟ ಅಂತ ಎಲ್ಲವೇ ಹತ್ತಿ ಇಳಿತಿರುತ್ತೆ. ಬಸ್ ಅಲ್ಲಿ ಇರೋರು ಎಲ್ಲರೂ ಇಳಿದು ಬಿಟ್ಟಿರ್ತಾರೆ. ಇನ್ನವೇ ನಮ್ಮ ಟೀಚರ್ ಅವರು ಮಾತ್ರ ಕೂತಿರ್ತಾರೆ. ಆ ಬಸ್ಸುವೆ ಒಂದು ಬೆಟ್ಟದ ಮೇಲೆ ನಿಂತಿರುತ್ತೆ. ಆವಾಗ ಕಂಡಕ್ಟರ್ ಬಂದು, ಸರ್ ಇದೇನೆ ಲಾಸ್ಟ್ ಸ್ಟಾಪ್, ಇದರ ಮೇಲೆ ಬಸ್ ಹೋಗೋದಿಲ್ಲ ಅಂತ ಹೇಳ್ಬೇಕಾದ್ರೆ, ಏನು ಹೋಗೋದಿಲ್ವಾ? ಹಾಗಾದ್ರೆ ನಾನು ಹೋಗ್ಬೇಕಾಗಿರುವ ವಿಲೇಜ್? ಸರ್ ಇಲ್ಲಿ ನೋಡಿ, ಗೌರ್ಮೆಂಟ್ ಇಲ್ಲಿವರೆಗೂ ಮಾತ್ರವೇ ರೋಡ್ ಅನ್ನ ಹಾಕೊಟ್ಟಿರೋದು, ಇದ್ರ ಮೇಲೆ ಇಲ್ಲಿಂದ ನೀವು ನಡೆದೇನೆ ಹೋಗ್ಬೇಕಾಗಿದೆ. ಆದ್ರೆ ಆ ವಿಲೇಜ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಏನು ತೊಂದ್ರೆ ಇಲ್ಲ ಸರ್, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದ್ಯಲ್ಲ, ಆ ಬೆಟ್ಟವನ್ನ ದಾಟಿ ಹೋಗಿ, ನಂತರ ಆ ಗ್ರಾಮ ಬಂದ್ಬಿಡುತ್ತಾ? ಇಲ್ಲ, ಅದನ್ನು ದಾಟಿ ಅದರ ನಂತರ ಇನ್ನೊಂದು ಬೆಟ್ಟ ಬರುತ್ತೆ, ಅದನ್ನು ದಾಟಿ ಕೆಳಗಡೆ ಇಳಿದ್ರೆ ಆ ವಿಲೇಜ್ ಬಂದ್ಬಿಡುತ್ತೆ. ಏನಯ್ಯೋ ಅಂತ ನಮ್ಮ ಟೀಚರ್ ಅವರ ಸೂಟ್ ಕೇಸನ್ನ ತಗೊಂಡು ನಡೆಯೋದಕ್ಕೆ ಶುರು ಮಾಡ್ತಾರೆ. ನಡೀತಾರೆ ಅಷ್ಟು ದೊಡ್ಡ ಬೆಟ್ಟಗಳನ್ನ ಹತ್ತಿ ಹಿಡಿದು ಫೈನಲ್ ಆಗಿ ಆ ವಿಲೇಜ್ ಹತ್ರನು ಬಂದ್ಬಿಡ್ತಾರೆ. ಆ ವಿಲೇಜ್ ಅಲ್ಲಿ ಇರ್ತಾ ಇರುವ ಚಿಕ್ಕ ಮಕ್ಕಳೆಲ್ಲ ಬೈನಾಕ್ಯುಲರ್ ಮುಖಾಂತರ ಟೀಚರ್ ಬರ್ತಾ ಇರೋದನ್ನ ನೋಡ್ತಾರೆ. ಆದ್ರೆ ಅಲ್ಲಿ ಬರ್ತಾ ಇರೋದು ಟೀಚರ್ ಅನ್ನೋ ವಿಷಯ ಇವ್ರುಗಳಿಗೆ ಗೊತ್ತಿಲ್ಲ. ಅಯ್ಯೋ, ಯಾರೋ ಒಬ್ಬ ಊರಿನ ಒಳಗಡೆ ಬರ್ತಿದ್ದಾನೆ, ಬನ್ನಿ ಊರಿನ ಒಳಗಡೆ ಹೋಗಿ ಎಲ್ಲರಿಗೂ ಹೇಳೋಣ ಈ ವಿಷಯವನ್ನ ಅಂತ ಹುಡುಗರು ಎಲ್ಲರಿಗೂ ಅಲ್ಲಿಂದ ಓಡಿ ಹೋಗ್ತಾರೆ. ಈ ಕಡೆ ಟೀಚರ್ ಹೇಗೋ ಫೈನಲ್ ಆಗಿ ಗ್ರಾಮದ ಒಳಗಡೆನೆ ಬಂದ್ಬಿಡ್ತಾರೆ. ಈ ವಿಲೇಜಿನ ಜನರೆಲ್ಲ ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡಿ ವೆಲ್ಕಮ್ ಮಾಡ್ತಾರೆ ಅನ್ಸುತ್ತೆ, ಯಾಕೆಂದ್ರೆ ನಾವು ಟೀಚರ್ ಅಲ್ವಾ ಅಂತ ಮಾಸ್ ಆಗಿ ವಿಲೇಜ್ ಒಳಗಡೆ ಹೋಗ್ಬೇಕಾದ್ರೆ ಆವಾಗ ಊರಿನ ಜನರು ಎಲ್ಲರೂ ಒಟ್ಟಿಗೆ ಸೇರಿ ಕೈಯಲ್ಲಿ ದೊಡ್ಡ ದೊಡ್ಡ ಗನ್ನನ್ನ ಹಿಡಿದು, ಯಾರೋ ನೀನು ಅಂತ ನಮ್ಮ ಟೀಚರ್ ಅವರನ್ನ ಹೆದರ್ಸಿ ಕೇಳ್ತಿರ್ತಾರೆ. ಅವರು ಹ್ಯಾಂಡ್ಸ್ ಅಪ್ ಅನ್ನ ಮಾಡ್ಕೊಂಡು, ಯೋ ನಾನು ಟೀಚರ್ ಕಣ್ರಯ್ಯ, ಗೌರ್ಮೆಂಟ್ ನನ್ನನ್ನ ಕಳ್ಸಿಕೊಟ್ಟಿದೆ. ಓ ಹೌದಾ, ನೀವು ಟೀಚರಾ ಅಂತ ಓಡಿ ಬಂದು ನಮ್ಮ ಟೀಚರ್ ಅನ್ನ ತಪ್ಕೊಂಡು ಕಿಸ್ ಎಲ್ಲ ಮಾಡ್ತಾರೆ. ಈ ವಿಲೇಜ್ ಗೆ ಅಂತ ಒಬ್ಬರು ಹೆಡ್ ಇರ್ತಾರೆ, ಅವರು ಹೇಳುವ ಮಾತನ್ನೇ ಎಲ್ಲರೂ ಕೇಳ್ತಾರೆ. ಸೊ ಅವರ ಹತ್ರ ನಮ್ಮ ಟೀಚರು, ಸರ್ ಸ್ಕೂಲ್ ಎಲ್ಲಿದೆ ಅಂತ ನೀವು ಹೇಳಿದ್ರೆ ಇವತ್ತೇನೆ ನಾನು ಮಕ್ಕಳಿಗೆ ಪಾಠವನ್ನ ತಗೊಳ್ಳೋದಕ್ಕೆ ಶುರು ಮಾಡ್ಕೋತೀನಿ. ಏನೋ ಸ್ಕೂಲ? ಈ ಗ್ರಾಮದಲ್ಲಿ ಸ್ಕೂಲೇ ಇಲ್ಲ ಸರ್. ಏನೋ ಸ್ಕೂಲೇ ಇಲ್ವಾ? ಮತ್ತೆ ಏನಕ್ಕಾಗಿ ಗೌರ್ಮೆಂಟ್ ನನ್ನ ಈ ಜಾಗಕ್ಕೆ ಕಳ್ಸಿಕೊಟ್ಟಿರ್ಬೇಕು? ಅದೇ ಸರ್ ನಮಗೂ ಗೊತ್ತಾಗ್ತಿಲ್ಲ. ಈ ಗೌರ್ಮೆಂಟ್ ಗೆ ಸಿಟಿಯಲ್ಲಿ ಇರೋರು ಮಾತ್ರವೇ ಮನುಷ್ಯರ ರೀತಿ ಕಾಣ್ತಿದ್ದಾರೆ ಅನ್ಸುತ್ತೆ. ಈ ರೀತಿ ವಿಲೇಜ್ ಅಲ್ಲಿ ಇರುವ ನಮ್ಮನ್ನ ನೋಡಿದ್ರೆ ಏನನ್ಸುತ್ತೋ ಏನೋ, ನಮ್ಮನ್ನೆಲ್ಲ ಕೇರೆ ಮಾಡೋದಿಲ್ಲ. ಸರಿ ಏನೋ ಇರ್ಲಿ, ಇವಾಗ ನೀವು ಟೀಚರ್ ಬಂದ್ಬಿಟ್ಟಿದ್ದೀರಲ್ವಾ, ಇದರ ನಂತರ ನಮ್ಮ ಊರಿಗೆ ಸ್ಕೂಲ್ ಬಂದ್ಬಿಡುತ್ತೆ, ರೋಡ್ ಬಂದ್ಬಿಡುತ್ತೆ, ಬಸ್ ಬಂದ್ಬಿಡುತ್ತೆ, ಟಿವಿ ಬಂದ್ಬಿಡುತ್ತೆ, ಕರೆಂಟ್ ಬಂದ್ಬಿಡುತ್ತೆ, ಎಲ್ಲವೇ ಬಂದ್ಬಿಡುತ್ತೆ. ಫಸ್ಟ್ ನೀವು ವಿಲೇಜ್ ಗೆ ಬನ್ನಿ ಸರ್ ಅಂತ ಜನರೆಲ್ಲ ನಮ್ಮ ಟೀಚರ್ ಅನ್ನ ಕರ್ಕೊಂಡು ವಿಲೇಜ್ ಗೆ ಹೊರಡುತ್ತಾರೆ. ಆ ರೀತಿ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಸ್ಪೆಷಲ್ ಚೈಲ್ಡ್ ರೀತಿ ಇರುವ ಒಬ್ಬ ವ್ಯಕ್ತಿ, ಅವರ ಹೆಸರು ಅಜೀಜ್ ಅವರ ಕೈಯಲ್ಲಿ ನಮ್ಮ ರೀತಿ ನಾರ್ಮಲ್ ಆಗಿ ನಡೆಯೋದಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ಆಗಿ ಅವರ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದೇ ಇಲ್ಲ. ಅವರು ಮೆಂಟಲ್ ರೀತಿ ಇರೋದ್ರಿಂದ ಇವನೊಬ್ಬ ಲೂಸು ಅಂತ ಅಲ್ಲಿರುವ ಚಿಕ್ಕ ಹುಡುಗರೆಲ್ಲರೂ ಕಡ್ಡಿಯಿಂದ ಅವರನ್ನ ಹೊಡೆದು ತುಂಬಾನೇ ಹಿಂಸೆ ಮಾಡ್ತಿರ್ತಾರೆ. ಈ ವಿಷಯವನ್ನ ನಮ್ಮ ಟೀಚರ್ ಅವರು ನೋಡ್ತಾರೆ. ನಂತರ ಊರಿನ ಹೆಡ್ ಅವರ ಮನೆಗೆ ನಮ್ಮ ಟೀಚರ್ ಅನ್ನು ಕರ್ಕೊಂಡು ಹೋಗಿ ಅವರನ್ನು ಕೂರಿಸಿ ಅವರ ಜೊತೆ ಮಾತಾಡ್ತಾರೆ. ಟೀಚರ್ ತಮ್ಮ, ನನಗೆ ಟೋಟಲ್ ಆಗಿ 6 ಗಂಡು ಮಕ್ಕಳು, ನನಗೆ ಹೆಣ್ಣು ಮಕ್ಕಳು ಇರ್ತಿದ್ದಾರೆ, ಆದ್ರೆ ಅವ್ರಗಳನ್ನ ಲೆಕ್ಕಕ್ಕೆ ನಾನು ಸೇರಿಸ್ಕೊಳ್ಳಲ್ಲ. ಹೆಂಗಸರಾಗಿದ್ರು ಅವರು ನಿಮ್ಮ ಮಕ್ಕಳೇ ತಾನೇ ಸರ್? ಆಗಲ್ಲ, ಇಲ್ಲ ತಮ್ಮ, ಗಂಡಸರಾಗಿದ್ರೆ ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾರೆ, ಆದ್ರೆ ಹೆಂಗಸರು ಅಂದ್ರೆ ಅದನ್ನ ಬೇರೆ ಯಾವನಿಗಾದ್ರೂ ಮದುವೆ ಮಾಡಿ ಕೊಟ್ಬಿಡ್ತೀವಿ, ಅದು ನಮ್ಮನ್ನ ಬಿಟ್ಟು ದೂರ ಹೋಗ್ಬಿಡುತ್ತೆ. ಆದ್ರಿಂದ ಹುಡುಗಿಯರನ್ನೆಲ್ಲ ಮಕ್ಕಳ ಲಿಸ್ಟಿಗೆ ನಾವು ತರೋದೇ ಇಲ್ಲ. ಹಾಗಾದ್ರೆ ಹೆಡ್ ಅವರೇ, ಅಕಸ್ಮಾತ್ ಗೌರ್ಮೆಂಟ್ ಏನಾದ್ರೂ ನಮ್ಮ ಊರಿಗೆ ಸ್ಕೂಲ್ ಅನ್ನ ಕಟ್ಸ್ಕೊಟ್ರೆ ಹುಡುಗಿಯರನ್ನ ಸ್ಕೂಲ್ಗೆ ಕಳಿಸ್ಕೊಡ್ತೀರಾ ಇಲ್ವೋ? ಅದು ಹೇಗಪ್ಪ, ನಾವು ಕಳಿಸ್ಕೊಡ್ತೇವೆ, ಗಂಡಸರಿಗೆ ಮಾತ್ರವೇ ಸ್ಕೂಲು, ಓದು, ಸ್ಟಡೀಸ್ ಎಲ್ಲವೇ, ಹುಡುಗಿಯರು ಆ ಕಡೆ ಬರ್ಲೇಬಾರ್ದು. ಅಯ್ಯೋ ಏನು ಸರ್ ಈ ರೀತಿ ಇರ್ತಿದ್ದೀರಾ? ಸರಿ ಓಕೆ ಸರ್, ನಮ್ಮ ಗ್ರಾಮದಲ್ಲಿ ಸ್ಕೂಲ್ ಇಲ್ಲ ಅನ್ನೋ ವಿಷಯವನ್ನ ನಾನೇನೆ ತಕ್ಷಣವೇ ಗೌರ್ಮೆಂಟ್ ಗೆ ಇನ್ಫಾರ್ಮ್ ಅನ್ನ ಮಾಡ್ತೀನಿ. ನಾನು ರಿಪೋರ್ಟ್ ಮಾಡಿದ್ರೆ ತಕ್ಷಣವೇ ಗ್ರಾಮಕ್ಕೆ ಗೌರ್ಮೆಂಟ್ ಒಂದು ಸ್ಕೂಲ್ ಅನ್ನ ಕಟ್ಸ್ಕೊಡುತ್ತೆ. ತಮ್ಮ, ನಾನು ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ, ನಮಗೆ ಈ ಗ್ರಾಮಕ್ಕೆ ಒಂದು ಟೀಚರ್ ಬೇಕಾಗಿದೆ ಅಂತ ನಾವು ಗೌರ್ಮೆಂಟ್ ಹತ್ರ ಕೇಳಿ, ನೀವು ಟೀಚರ್ ಒಬ್ಬರು ಇಲ್ಲಿಗೆ ಬರೋದಕ್ಕೇನೆ 30 ವರ್ಷ ಆಗ್ಬಿಟ್ಟಿದೆ, ಇನ್ನ ನಾವು ಸ್ಕೂಲ್ ಬೇಕು ಅಂತ ಕೇಳಿದ್ರೆ ಇನ್ನ ಒಂದು 30 ವರ್ಷ ಆಗುತ್ತೆ. ಸರ್ ಇವಾಗ ನಾನು ಇರ್ತಿದ್ದೀನಲ್ಲ, ನಾನು ರಿಪೋರ್ಟ್ ಅನ್ನ ಮಾಡ್ತೀನಿ, ನಾಳೆನೆ ಹೋಗಿ ರಿಪೋರ್ಟ್ ಅನ್ನ ಮಾಡ್ತೀನಿ. ತಮ್ಮ, ಮತ್ತೆ ನೀವು ತಪ್ಪು ತಿಳ್ಕೋಬಾರ್ದು, ಈ ಊರಿಗೆ 3 ದಿನಕ್ಕೆ ಒಂದು ಸಲ ಮಾತ್ರವೇ ಬಸ್ ಬರೋದು, ಅದು 2 ದೊಡ್ಡ ಬೆಟ್ಟಗಳನ್ನ ದಾಟಿನೇ ಬಸ್ ಸ್ಟಾಪ್ ಇರೋದು. ಅದು ಎಷ್ಟು ದಿನ ಬಿಟ್ಟು ಬಂದ್ರೂ ಪರವಾಗಿಲ್ಲ, ನಾವು ಹೋಗ್ತೀವಿ, ಕಂಪ್ಲೇಂಟ್ ಅನ್ನ ಮಾಡ್ತೀವಿ, ರಿಪೋರ್ಟ್ ಅನ್ನ ಕೊಡ್ತೀವಿ, ಈ ಗ್ರಾಮಕ್ಕೆ ಸ್ಕೂಲ್ ಬರ್ಲೇಬೇಕು ಅಂತ ಟೀಚರ್ ಹೇಳ್ಬಿಡ್ತಾರೆ. ಇವಾಗ ಹಾಗೆ ರಾತ್ರಿ ಆಗುತ್ತೆ.
ಟೀಚರ್ ಅವರು ಪ್ರೇಯರ್ ಮಾಡ್ತಿರ್ತಾರೆ. ಆವಾಗ ಕಿಟಕಿಯಿಂದ ಏನೋ ಒಂದು ಸದ್ದಾಗುತ್ತೆ. ಏನೋದು ಅಂತ ಟೀಚರ್ ಅವರು ಹೊರಗಡೆ ಬಂದು ನೋಡಿದ್ರೆ ಅದು ಅಜೀಜೇನೆ. ಯಾರು ಇವನು ಇಲ್ಲಿಗೆ ಬಂದು ಈ ರೀತಿ ಕಿರ್ಚ್ಕೊತಿದ್ದಾನಲ್ಲ ಅಂತ ನಮ್ಮ ಟೀಚರ್ ಅವರಿಗೆ ಏನುವೇ ಅರ್ಥವಾಗ್ತಿಲ್ಲ. ನೆಕ್ಸ್ಟ್ ದಿನ ಆಗುತ್ತೆ. ವಿಲೇಜ್ ಅಲ್ಲಿ ಇರ್ತಾ ಇರುವ ಜನರು ಎಲ್ಲರೂ ಒಂದೇ ಜಾಗದಲ್ಲಿ ಇರ್ತಾರೆ. ಊರಿನ ಹೆಡ್ ಅವರು ಮಾತ್ರ ಮುಂದೆ ಬಂದು ನಿಂತು ಮದುವೆ ಆಗುವ ಏಜ್ ಅಲ್ಲಿ ಇರ್ತಾ ಇರುವ ಗಂಡಸರು ಮಾತ್ರವೇ ಮುಂದೆ ಬಂದು ನಿಂತ್ಕೊಳ್ಳಿ ಅಂತ ಕರಿಬೇಕಾದ್ರೆ ಇಬ್ಬರು ಹುಡುಗರು ಬಂದು ನಿಂತ್ಕೋತಾರೆ. ಆ ಇಬ್ಬರವೇ ಆ ಊರಿನ ಹೆಡ್ ಅವರ ಮಕ್ಕಳೇನೆ. ನಿಮ್ಮ ಇಬ್ಬರಲ್ಲಿ ಯಾರಿಗೆ ಏಜ್ ಜಾಸ್ತಿ ಅಂತ ಕೇಳ್ತಿರ್ಬೇಕಾದ್ರೆ ಆವಾಗ ಮಧ್ಯದಲ್ಲಿ ನಮ್ಮ ಅಜೀಜ್ ಬಂದು ನಿಂತ್ಕೊತಾನೆ. ಆಕ್ಚುಲಿ ಅಜೀಜ್ ಈ ಊರಿನ ಹೆಡ್ ಅವರ ಮಗನೇ. ಅಜೀಜ್ ಬಾ ನೀನು ನನ್ನ ಕಡೆ ಬಂದು ನಿಂತ್ಕೋ ಅಂತ ಅವರು ಅಜೀಜ್ ಅನ್ನ ಕರ್ಕೊಂಡು ಮಿಕ್ಕಿರುವ ಹುಡುಗರ ಹತ್ರ ಒಬ್ಬ ಹೈಟ್ ಆಗಿರ್ತಾನೆ ಅಜೀಜ್ ಅವನ ತಮ್ಮ. ಅವನ ಹತ್ರ ನಿನಗೇನೆ ಹುಡುಗಿ ನೋಡೋದಕ್ಕೆ ಹೋಗ್ತಿದೆ, ರೆಡಿ ಆಗೋ ಅಂತ ಹೇಳ್ತಿರ್ತಾರೆ ಊರಿನ ಹೆಡ್. ಆದ್ರೆ ಆ ಹುಡುಗನಿಗಿಂತ ನಮ್ಮ ಅಜೀಜ್ಗೆನೆ ಏಜ್ ಜಾಸ್ತಿ. ಅವನೇನೆ ದೊಡ್ಡವನು. ಆದ್ರೆ ಅವನು ಈ ರೀತಿ ಇರ್ತಿದ್ದಾನೆ. ಅವನಿಗೆ ಸರಿಯಾಗಿ ನಡೆಯೋದಕ್ಕೆ ಬರೋದಿಲ್ಲ, ಅವನ ಕೈಯಲ್ಲಿ ಮಾತಾಡೋದಕ್ಕೇನೆ ಆಗೋದಿಲ್ಲ. ಆದ್ರಿಂದಾನೆ ಅವನಿಗೆ ಮದುವೆ ಮಾಡಿ ಇರ್ತಿಲ್ಲ. ತಮ್ಮ ಹುಡುಗನು ನನಗೇನೆ ಮದುವೆ ಅಂತ ತುಂಬಾನೇ ಖುಷಿಯಾಗಿ ಜೋರಾಗಿ ಓಡಿ ಬಂದು ಅವನ ತಾಯಿ ಹತ್ರ, ಅಮ್ಮ ನನಗೆ ತಾನೇ ಹುಡುಗಿಯನ್ನು ನೋಡೋದಕ್ಕೆ ಹೋಗ್ತಿದ್ಯಾ, ಆ ಹುಡುಗಿ ತುಂಬಾನೇ ಸೌಂದರ್ಯವಾಗಿ ಇರ್ಬೇಕಮ್ಮ, ಸೌಂದರ್ಯವನ್ನ ಬಿಡು, ಅವಳ ಟೀಟ್ಸು ಅವಳ ಹಳ್ಳುಗಳು ಸೂಪರ್ ಆಗಿರ್ಬೇಕು, ನನ್ನ ಬಾಯಿನೇ ಚೈನಿ ಕೈನಿ ಅದು ಇದು ಅಂತ ಹಾಕಿ ಏನೇನೋ ಆಗ್ಬಿಟ್ಟಿದೆ, ಬರೋ ಹುಡುಗಿಗಾದ್ರೂ ಬಾಯಿ ಚೆನ್ನಾಗಿರ್ಬೇಕಮ್ಮ, ಪ್ಲೀಸ್ ಅಮ್ಮ ನೋಡ್ಕೊಳ್ಳಮ್ಮ ಅಂತ ಮಾತಾಡ್ತಿರ್ಬೇಕಾದ್ರೇನೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಅಜೀಜ್ ಓಡಿ ಬರ್ತಾನೆ. ನಮ್ಮ ಅಜೀಜ್ಗೆ ಮದುವೆ ಮಾಡ್ತಿಲ್ವಲ್ಲ, ಆದ್ರಿಂದ ನಮ್ಮ ಹುಡುಗ ತುಂಬಾನೇ ಅಪ್ಸೆಟ್ ಆಗಿ ಅವನ ತಾಯಿ ಹತ್ರ ಉಮ್ಮ ಉಮ್ಮ ಅಂತ ಹೇಳ್ತಿರ್ತಾನೆ. ಅವನ ಕೈಯಲ್ಲಿ ಸರಿಯಾಗಿ ಮಾತಾಡೋಕೆ ಕೂಡ ಆಗ್ತಿಲ್ಲ. ಆದ್ರಿಂದ ತಾಯಿ ಏನು ಇಲ್ಲಪ್ಪ ನೀನು ಮನೆಗೆ ಹೋಗು, ನಾವು ನಿನ್ನ ತಮ್ಮನಿಗೆ ಹೋಗಿ ಹುಡುಗಿಯನ್ನ ನೋಡಿ ಬಂದ್ಬಿಡ್ತೀವಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಅದೇ ರೀತಿ ಹುಡುಗಿ ನೋಡೋದಕ್ಕೆ ಬಂದ್ರೆ ಆ ಹುಡುಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸೌಂದರ್ಯವಾಗಿರ್ತಿದ್ದಾಳೆ. ಅವಳ ಸೊಂಟ ಕಾಲು ಎಲ್ಲವನ್ನು ಚೆಕ್ ಮಾಡಿ ನೋಡ್ತಾರೆ. ಎಲ್ಲವೇ ಚೆನ್ನಾಗಿರುತ್ತೆ. ಸರಿ ನಿನಗೆ ಕುರಾನ್ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕುರಾನ್ ನಲ್ಲಿ ಇರುವ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಆ ಹುಡುಗಿನೂ ಅದಕ್ಕೆ ಎಲ್ಲದಕ್ಕೂ ಕರೆಕ್ಟ್ ಆಗಿ ಫಟ್ ಅಂತ ಉತ್ತರವನ್ನು ಕೊಡ್ತಾಳೆ. ನಂತರ ಕೆಳಗಡೆ ಒಂದು ಹಗ್ಗವನ್ನ ಹಾಕಿ ಅದ್ರ ಮೇಲೆ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ನಡೆದು ಬರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಆ ಹುಡುಗಿನೂ ಸೂಪರ್ ಆಗಿ ನಡೆದು ಬಂದ್ಬಿಡ್ತಾಳೆ. ಎಲ್ಲವೇ ಸೂಪರ್. ಮತ್ತೆ ನಮ್ಮ ಹುಡುಗ ಏನನ್ನು ಹೇಳದ್ನಲ್ಲ, ಅಮ್ಮ ಹುಡುಗಿಯ ಬಾಯಿ ಮಾತ್ರ ಚೆನ್ನಾಗಿರ್ಬೇಕಮ್ಮ, ಅವಳ ಹಳ್ಳುನೇ ಇಂಪಾರ್ಟೆಂಟ್, ಬಿಳಿಯಾಗಿ ಇರ್ಬೇಕಮ್ಮ, ಅದನ್ನ ಮಾತ್ರ ನೋಡ್ಕೊಳ್ಳಮ್ಮ. ಇವಾಗ ನೆನ್ಪು ಬಂದ್ಬಿಟ್ಟಿದೆ, ಇಲ್ಲಿ ಪಕ್ಕಕ್ಕೆ ಬಾರಮ್ಮ, ಹೇಗಿದ್ಯಾ ನೀನು ಅಂತ ಚೆನ್ನಾಗಿ ಈ ಮಾಡಿ ಕೇಳ್ತಾರೆ ತಾಯಿ. ಆದ್ರೆ ಆ ಹುಡುಗಿ ಚೆನ್ನಾಗಿದ್ದೀನಿ ಅಂತ ಬಾಯನ್ನ ಓಪನ್ ಮಾಡ್ದೇನೆ ಮಾತಾಡ್ತಿರ್ತಾಳೆ. ಯಾಕಮ್ಮ ಚೆನ್ನಾಗಿ ಬಾಯನ್ನು ಓಪನ್ ಮಾಡಿ ನಗಾಡಿನೇ ಹೇಳು, ಏನು ತೊಂದರೆ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿನು ನಾನು ಚೆನ್ನಾಗಿದ್ದೀನಿ ಅಂತ ಈ ಮಾಡಿ ಅವಳು ಮಾತಾಡ್ಬೇಕಾದ್ರೆ ಅವಳ ಹಳ್ಳುಗಳೆಲ್ಲ ಕರ್ರಗಿರುತ್ತೆ. ಅವಳ ಬಾಯಿ ಒಳಗಡೆಯಿಂದ ನೊಣ ಹಾರಿ ಬಂದು ತಾಯಿಯವರ ಮೇಲೇನೆ ಕೂರುತ್ತೆ. ಅಚ್ಚಚ್ಚು ಏನಿದು, ಸರಿ ಏನೋ ಈ ಹುಡುಗಿಗೆ ಕುರಾನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅದೇನೇ ಸಾಕು, ಇನ್ ಮುಂದೆ ಈ ಹುಡುಗಿನೇ ನನಗೆ ಸೊಸೆ ಅಂತ ಹೇಳಿ ಆ ಹುಡುಗಿನ ಹಾಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಅಜೀಜ್ ಅವನ ತಮ್ಮ ಮದುವೆಗೊಂಡು ತುಂಬಾನೇ ಚಾಕ್ಲೇಟ್ಸ್ ಅನ್ನು ತಗೊಂಡು ಊರಲ್ಲಿರುವ ಜನರು ಎಲ್ಲರಿಗೂ ಕೊಡ್ತಿರ್ತಾನೆ. ತನ್ನ ಹೆಂಡತಿ ತುಂಬಾನೇ ಸೌಂದರ್ಯವಾಗಿರ್ತಾಳೆ, ಅವಳ ಟೀಟ್ಸ್ ಎಲ್ಲವೇ ಬಿಳಿಯಾಗಿರುತ್ತೆ ಅಂತ ಎಲ್ಲ ಸಂಪ್ರದಾಯಗಳನ್ನು ಮುಗಿಸಿ ಬಂದ್ರೆ ಇವಾಗ ಫೈನಲ್ ಆಗಿ ಫಸ್ಟ್ ನೈಟ್ ಗಾದ ಟೈಮ್ ಬಂದ್ಬಿಡುತ್ತೆ. ಹುಡುಗ ಫುಲ್ ರೆಡಿ ಆಗ್ಬಿಟ್ಟಿರ್ತಾನೆ. ಜುಮ್ ಅಂತಿರುತ್ತೆ ಅವನಿಗೆ. ತಮ್ಮ ಕನ್ನಡಿ ನೋಡಿದ್ದು ಸಾಕು, ಬೇಗ ಒಳಗಡೆ ಹೋಗು, ಹುಡುಗಿ ಬಂದ್ಬಿಟ್ಟಿದ್ದಾಳೆ ಅಂತ ಕಳಿಸ್ಕೊಡ್ತಾರೆ. ಹುಡುಗನು ಒಳಗಡೆ ಹೋಗ್ತಾನೆ. ಅಲ್ಲಿ ಆ ಹುಡುಗಿ ಇರ್ತಾಳೆ. ಅಲ್ಲಿ ಒಂದು ಪಾರಿವಾಳ ಕೂಡ ಇರುತ್ತೆ. ಅದರ ಕತ್ತನ್ನು ನುಳ್ದು ವಿಂಡೋ ಮುಖಾಂತರ ಅದನ್ನ ಬಿಸಾಕ್ಬಿಡ್ತಾನೆ. ಅದನ್ನ ನೋಡಿ ಹುಡುಗಿ ಹೆದರ್ಕೊತಾಳೆ. ನಂತರ ಹುಡುಗಿ ಹತ್ರ ಬಂದು, ನನ್ನ ಸೌಂದರ್ಯವಾದ ಹೆಂಡತಿಯ ನಿನ್ನ ಮುಖವನ್ನು ನೋಡೋದಕ್ಕಾಗಿನೇ ನಾನು ವೇಟಿಂಗು ಅಂತ ಸ್ಕ್ರೀನ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅವಳ ಮುಖ ತುಂಬಾನೇ ಸೌಂದರ್ಯವಾಗಿರ್ತಿದೆ. ನೀನು ತುಂಬಾನೇ ಸೌಂದರ್ಯವಾಗಿರ್ತಿದ್ಯಾ, ಇವಾಗ ನನಗಾಗಿ ಒಂದು ಸಲ ಈ ಅಂತ ನಗಾಡು ನೋಡೋಣ ಅಂತ ಇವನು ಈ ಅಂತ ನಗಾಡ್ಬೇಕಾದ್ರೆ ಆ ಹುಡುಗಿನು ಈ ಅಂತ ಬಾಯನ್ನು ಓಪನ್ ಮಾಡಿ ನಗಾಡ್ತಾಳೆ. ನೋಡಿ ಹೇಳಿ ಮಾವ. ಅಯ್ಯೋ ದೇವರೇ, ನಾನು ಹೋಗಿ ಲೈಟ್ ಅನ್ನು ಆಫ್ ಮಾಡಿ ಬರ್ತೀನಿ. ಅಯ್ಯೋ ಅಮ್ಮ, ನಿನ್ನ ಹತ್ರ ನಾನು ಏನಂತ ಕೇಳ್ದೆ, ನೀನು ಏನನ್ನ ಮಾಡಿಟ್ಟಿದ್ಯಾ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಟೀಚರ್, ಆ ಊರಿನ ಹೆಡ್ ಮತ್ತೆ ಇನ್ನೊಬ್ಬರು ಅಂತ ಮೂವರು ಇವಾಗ ಸಿಟಿಗೆ ಹೊರಡ್ತಿದ್ದಾರೆ. ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಮಾಡೋದಕ್ಕೆ ರೆಡಿ ಆಗಿರ್ತಿದ್ದಾರೆ, ಸ್ಕೂಲ್ ಬೇಕು ಅಂತ ಈ ವಿಲೇಜ್ ಗೆ. ಆ ರೀತಿ ಇವ್ರುಗಳು ಹೋಗ್ತಿರ್ಬೇಕಾದ್ರೆ ಹಿಂದೆನೆ ನಮ್ಮ ಅಜೀಜ್ ಪೇಚಾಡ್ಕೊಂಡು ಓಡಿ ಬರ್ತಾನೆ. ಊರಿನ ಹೆಡ್ ಅಂದ್ರೆ ನಮ್ಮ ಅಜೀಜ್ ಅವರ ತಂದೆ. ಅಜೀಜ್ ಏನಪ್ಪ ಬೇಕು ನಿನಗೆ ಅಂತ ಎಷ್ಟೋ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಜೀಜ್ ಅವನ ಕೈಯಲ್ಲಿ ಆಗ್ತಿಲ್ಲ. ಸರಿ ಅಜೀಜ್, ನಾನು ಬೇಗನೆ ಮನೆಗೆ ರಿಟರ್ನ್ ಬಂದ್ಬಿಡ್ತೀನಿ, ನೀನು ಮನೆಗೆ ಹೋಗು ಅಂತ ಅಜೀಜ್ ಅನ್ನ ರಿಟರ್ನ್ ಕಳಿಸ್ಕೊಟ್ಬಿಡ್ತಾರೆ. ನಂತರ ನಮ್ಮ ಟೀಚರ್, ಹೌದು ಹೆಡ್ ಅವರೇ, ನೀವು ಅಜೀಜ್ ಅವರ ತಂದೆ ತಾನೆ, ಅವನಿಗೆ ಏನು ಪ್ರಾಬ್ಲಮ್, ನೀವು ಡಾಕ್ಟರ್ ನ ನೋಡಿದ್ರಾ, ಅವನಿಗೆ ನಾವು ನೋಡದೇ ಇರೋ ಡಾಕ್ಟರ್ಸ್ ಇಲ್ಲ, ಮಾಡದೇ ಇರುವ ಟ್ರೀಟ್ಮೆಂಟ್ ಇಲ್ಲ, ಅಜೀಜ್ಗೆ ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಿಲ್ಲ. ಅಜೀಜ್ ಜೊತೆಗೆ ಯಾವಾಗ್ಲೂ ಒಂದು ಕಪ್ಪು ಕಲರ್ ಕುದುರೆ ಇರುತ್ತೆ, ಅದ್ರ ಜೊತೆಗೇನೆ ಅವನು ಯಾವಾಗ್ಲೂ ಆಟ ಆಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಅಜೀಜ್ಗೆ ಈ ರೀತಿ ಒಂದು ಪ್ರಾಬ್ಲಮ್ ಇರೋದನ್ನ ನೋಡಿ ನಮ್ಮ ಟೀಚರ್ ಅವರು ತುಂಬಾನೇ ಬೇಜಾರಾಗ್ತಾರೆ. ಹಾಗೆ ಮಾತಾಡಿ ಹೋಗ್ತಿರ್ಬೇಕಾದ್ರೆ ಊರಿನ ಹೆಡ್ ಯಾರೋ ಒಬ್ಬರು ಲೇಡಿ ದೂರದಲ್ಲಿ ಒಂದು ಬೆಟ್ಟದ ಟಾಪ್ ಮೇಲೆ ಯಾರಿಗೋಗೋ ವೇಟ್ ಮಾಡಿ ನಿಂತಿರ್ತಾರೆ. ಅವರನ್ನು ನೋಡಿ ಇವರು ತುಂಬಾನೇ ಬೇಜಾರಾಗ್ತಾರೆ. ನಂತರ ಮತ್ತೆ ಇವ್ರುಗಳು ಹಾಗೆ ನಡೆದು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಳ್ಳರು ಕಳ್ತನವನ್ನ ಮಾಡೋದಕ್ಕಾಗಿ ಕೈಯಲ್ಲಿ ದೊಡ್ಡ ದೊಡ್ಡ ಗನ್ಸನ್ನ ಹಿಡಿದು ಬಂದಿರ್ತಾರೆ. ಅದನ್ನ ನೋಡಿ ಟೀಚರ್ ಅವರು
ತುಂಬಾನೇ ಹೆದರ್ಕೋತಾರೆ. ನೀವು ಏನಕ್ಕೂ ಹೆದರ್ಕೋಬೇಡಿ, ಅವರೆಲ್ಲ ನಮಗೆ ಗೊತ್ತಿರುವ ಹುಡುಗರೇ ಅಂತ ಊರಿನ ಹೆಡ್ ಅವರು ಹೇಳ್ತಾರೆ. ಅದೇ ತರ ಕಳ್ಳರು ಹೆಡ್ ಅವರ ಹತ್ರ ಬಂದು ಏನೋ ಹೆಡ್ ಚೆನ್ನಾಗಿದ್ದೀರಾ ಅಂತ ಕೇಳಿ ಅವ್ರಗಳನ್ನ ಏನನ್ನು ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಇವಾಗ ಬಂದ್ರಲ್ವಾ ಕಳ್ಳರು, ಅವ್ರಗಳನ್ನ ಕಳ್ಳರು ಅಂತ ಹೇಳ್ತಾರೆ ಅಷ್ಟೇ, ಆದ್ರೆ ಅವ್ರುಗಳು ಕಳ್ತನವನ್ನೆಲ್ಲ ಮಾಡೋದಿಲ್ಲ, ಯಾರನ್ನು ಹರ್ಟ್ ಮಾಡೋದಿಲ್ಲ. ಇಲ್ಲಿರುವ ಬೆಟ್ಟಗಳು ಎಲ್ಲವೇ ಇವ್ರುಗಳಿಗೆ ಸ್ವಂತವಾಗಿದ್ದು, ಅಲ್ಲಿರುವ ವೈಲ್ಡ್ ಅನಿಮಲ್ಸ್, ಆ ಬೆಟ್ಟಗಳಲ್ಲಿ ಇರ್ತಾ ಇರುವ ಅನಿಮಲ್ಸ್ ಎಲ್ಲವನ್ನು ಇವ್ರುಗಳೇ ಸೇಫ್ ಆಗಿ ನೋಡ್ಕೊತಿರೋದು. ತುಂಬಾನೇ ಒಳ್ಳೆಯವರು. ನಂತರ ಇವರು ಮೂವರುವೆ ಬಸ್ ಅನ್ನ ಕ್ಯಾಚ್ ಮಾಡಿ ಸಿಟಿಗೂ ಬಂದಾಯ್ತು. ಅಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ಈ ರೀತಿ ನಮ್ಮ ಗ್ರಾಮದಲ್ಲಿ ಸ್ಕೂಲ್ ಅನ್ನೋದೇ ಇಲ್ಲ, ಪ್ಲೀಸ್ ನಮಗೆ ಕಟ್ಟಿಸ್ಕೊಡಿ ಅಂತ ಕೇಳಿದ್ರೆ ಆ ಗೌರ್ಮೆಂಟ್ ಅಫಿಷಿಯಲ್ಸ್ ಸರಿಯಾಗಿ ರಿಪ್ಲೈನೇ ಮಾಡ್ತಿಲ್ಲ. ಏನನ್ನ ಮಾಡೋದು ಅಂತ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ. ನಡೆಯೋದನ್ನೆಲ್ಲ ನೋಡ್ಬೇಕಾದ್ರೆ ಆ ಗೌರ್ಮೆಂಟ್ ಈ ವಿಲೇಜ್ ಗೆ ಸ್ಕೂಲ್ ಅನ್ನ ಕಟ್ಟಿಸ್ಕೊಡಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಾಗ್ತಿದೆ. ಸ್ಕೂಲ್ ಇಲ್ಲ ಅಂದ್ರೆ ನಾನು ಹೇಗೆ ಮಕ್ಕಳಿಗೆ ಕ್ಲಾಸ್ ಅನ್ನ ತಗೊಳ್ಳೋಕೆ ಆಗುತ್ತೆ? ಸಾರಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಹೊರಡ್ತೀನಿ ಅಂತ ಹೇಳಿ ಟೀಚರ್ ಅಲ್ಲಿಂದ ಹೊರಟು ಬಿಡ್ತಾರೆ. ಇದನ್ನ ಕೇಳಿ ಊರಿನ ಹೆಡ್ ಅವರಿಗೂ ಅವರ ಜೊತೆ ಬಂದಿರುವ ಇನ್ನೊಬ್ಬ ವ್ಯಕ್ತಿನೂ ತುಂಬಾನೇ ಬೇಜಾರಾಗ್ತಾರೆ. ಇವರಿಬ್ಬರ ಕೈ ಹೇಳು ತಕ್ಷಣವೇ ಇವಾಗಲೇ ಹೊರಟ ಅವರ ಊರಿಗೆ ಹೋಗೋಕೆ ಆಗಲ್ಲ, ಯಾಕೆಂದ್ರೆ ನಾಳೆನೆ ಬಸ್ ಬರೋದು. ಸರಿ ಆಯ್ತು ಅಂತ ಅಲ್ಲೇನೆ ರೋಡ್ ಸೈಡ್ ಅಲ್ಲಿ ಮಲಗಿರ್ತಾರೆ. ಈ ಕಡೆ ಟೀಚರ್ ಅವರನ್ನ ನೋಡಿದ್ರೆ ಫುಲ್ ಆ ಗ್ರಾಮದ ಬಗ್ಗೆನೇ ಅವರಿಗೆ ಥಿಂಕಿಂಗ್ ಆಗಿರುತ್ತೆ. ಪಾಪ ಅಲ್ಲಿರುವ ಜನರು ಅವರ ಕೈಯಲ್ಲಿ ಓದಿದ್ರೆ ಮಾತ್ರವೇ ನೆಕ್ಸ್ಟ್ ಸ್ಟೇಜ್ ಗೆ ಅವರ ಕೈಯಲ್ಲಿ ಹೋಗೋಕೆ ಆಗುತ್ತೆ. ನಾವೇ ಈ ರೀತಿ ಅರ್ಧದಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ಟೀಚರ್ ಅವರಿಗೆ ಮನ್ಸೇನೆ ಕೇಳ್ತಿಲ್ಲ. ನೆಕ್ಸ್ಟ್ ದಿನಾನೇ ಊರಿನ ಹೆಡ್ ಮತ್ತೆ ಆ ವ್ಯಕ್ತಿಯನ್ನ ಬಂದು ನೋಡ್ತಾರೆ. ಇಲ್ಲಿ ನೋಡಿ, ನಾನುವೇ ನಿಮ್ಮ ಜೊತೆಗೇನೆ ನಿಮ್ಮ ವಿಲೇಜ್ ಗೆ ಬರ್ತೀನಿ, ಆದ್ರೆ ಒಂದು ಕಂಡೀಷನ್, ನಾನು ನಿಮ್ಮ ಗ್ರಾಮಕ್ಕೆ ಬಂದು ಪಾಠವನ್ನ ಹೇಳ್ಕೊಡ್ಬೇಕು ಅಂದ್ರೆ ನಿಮ್ಮ ಗ್ರಾಮದಲ್ಲಿರುವ ಹೆಣ್ಣು ಮಕ್ಕಳನ್ನು ನೀವು ಓದಿಸ್ಬೇಕು. ಅದಕ್ಕೆ ಓಕೆ ಅಂದ್ರೆ ಮಾತ್ರವೇ ನಾನು ಬರ್ತೀನಿ. ಟೀಚರ್ ನೀವು ಬಂದ್ರೆ ಮಾತ್ರ ಸಾಕು, ಹೆಣ್ಮಕ್ಳು ಓದ್ಲಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮಗೆ, ಹಾಗಾದ್ರೆ ನನಗೆ ಓಕೆ ಅಂತ ಟೀಚರು ಹೇಳ್ತಾರೆ. ನಂತರ ಟೀಚರ್ ಒಂದು PCOಗೆ ಬಂದು ಅಲ್ಲಿಂದ ಅವರ ಹೆಂಡತಿಗೆ ಒಂದು ಫೋನ್ ಕಾಲ್ ಅನ್ನ ಮಾಡ್ತಾರೆ. ಅಯ್ಯೋಲೇ, ನೀನು ಹೇಳಿದ್ದು ಕರೆಕ್ಟ್ ಆಗಿತ್ತಲೇ, ನಾನು ಕಳ್ಳರುಗಳ ಹತ್ರ ಸಿಗೋಕೊಂಡ್ಬಿಟ್ಟಿದ್ದೀನಿ, ನನ್ನ ಜೀವಕ್ಕೆ ಅಪಾಯ ಇದೆ, ಪೊಲೀಸ್ಗೆಲ್ಲ ನೀನು ಹೇಳ್ತಿರ್ಬೇಡ, ತಕ್ಷಣ ಹಣವನ್ನು ಕಳ್ಸ್ಕೊಡು ಅಂತ ಒಂದು ನಾಟಕವನ್ನ ಮಾಡಿ ಅವರ ಹೆಂಡತಿ ಹತ್ರ ಇಂದ ಹಣವನ್ನು ತರಿಸ್ಕೋತಾರೆ ನಮ್ಮ ಟೀಚರ್. ನಂತರ ಊರಿನ ಹೆಡ್ ಹತ್ರ ಬಂದು, ಹೆಡ್ ಅವರೇ, ನನ್ನ ಹತ್ರ ಇವಾಗ ತುಂಬಾನೇ ಹಣ ಇರ್ತಿದೆ, ಗೌರ್ಮೆಂಟ್ ನಮಗೆ ಸ್ಕೂಲ್ ಅನ್ನ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಏನು, ನಾವೇನೇ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಆ ಹಣವನ್ನು ತಗೊಂಡು ಮತ್ತೆ ರಿಟರ್ನ್ ಆ ಗ್ರಾಮಕ್ಕೆ ಹೊರಡುತ್ತಾರೆ. ಗ್ರಾಮದಲ್ಲಿರುವ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಆ ಸ್ಕೂಲ್ ಅನ್ನ ಕಟ್ಟೋದಕ್ಕೆ ತುಂಬಾನೇ ಹೆಲ್ಪ್ ಅನ್ನ ಮಾಡ್ತಾರೆ. ಆ ಕಳ್ಳರುಗಳು ಇದಾರಲ್ಲ, ಅವ್ರುಗಳೇ ಒಳಗಡೆ ಬಂದು ಅವ್ರಗಳ ಕೈಯಲ್ಲಿ ಆದಷ್ಟು ಸಹಾಯವನ್ನ ಮಾಡ್ತಾರೆ. ಜಾತಿ ಭೇದ ಭಾವ ಇಲ್ಲದೆ ಒಂದು ಸ್ಕೂಲು ಅದೇನೇ ನಮ್ಮ ಲೈಫ್ ಅನ್ನ ಡಿಸೈನ್ ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಆ ಸ್ಕೂಲ್ ಅನ್ನ ಕಟ್ತಿರ್ತಾರೆ. ಅಜೀಜುವೆ ಅಲ್ಲಿಗೆ ಬರ್ತಾನೆ. ಅಜೀಜ್ ಅನ್ನ ರೌಂಡ್ ಕಟ್ಟಿ ಚಿಕ್ಕ ಹುಡುಗರೆಲ್ಲ ಹೊಡಿತಿರ್ತಾರೆ. ಅಜೀಜು ನೀನೊಬ್ಬ ಲೂಸು ಮೆಂಟಲ್ ಅಂತ ಹೊಡಿಬೇಕಾದ್ರೆ ಟೆನ್ಷನ್ ಆದ ಅಜೀಜು ಒಬ್ಬ ಹುಡುಗನನ್ನ ಹಿಡಿದು ಕೆಳಗಡೆ ತಳ್ಳಿಬಿಡ್ತಾನೆ. ತಕ್ಷಣ ಚಿಕ್ಕ ಹುಡುಗ ಕೆಳಗಡೆಯಿಂದ ಒಂದು ಸ್ಟೋನ್ ಅನ್ನ ತಗೊಂಡು ಅಜೀಜ್ ಅವನ ತಲೆಗೆ ಜೋರಾಗಿ ಹೊಡೆದು ಬಿಟ್ಟು ಅಲ್ಲಿಂದ ಚಿಕ್ಕ ಹುಡುಗರು ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಇದನ್ನ ಟೀಚರ್ ಅವರು ನೋಡ್ತಾರೆ. ಏನಕ್ಕಾಗಿ ಅಜೀಜ್ ಅನ್ನ ಈ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಎಲ್ಲರೂ ಅಂತ ಅವರು ತುಂಬಾನೇ ಬೇಜಾರಾಗ್ತಾರೆ ಇದನ್ನ ನೋಡಿ. ನಂತರ ಅಜೀಜ್ ಅವರ ತಾಯಿ ಅಜೀಜ್ಗೆ ಸ್ನಾನವನ್ನ ಮಾಡಿ ಕೊಡ್ತಾರೆ. ಅಜೀಜ್ಗೆ ಈ ಪ್ರಪಂಚದಲ್ಲಿ ಇಷ್ಟವಾಗದೇ ಇರುವ ವಿಷಯ ಏನು ಅಂದ್ರೆ ಅದು ಸ್ನಾನ ಮಾಡೋದೆ. ಅವನ ತಾಯಿ ಆ ಕಡೆ ಬಿಸಿನೀರನ್ನ ತರೋಣ ಅಂತ ಹೋಗ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಈ ಕಡೆ ನಮ್ಮ ಹುಡುಗ ಡ್ರೆಸ್ ಅನ್ನ ಕೂಡ ಹಾಕೊಳ್ದೆ ಹೊರಗಡೆ ಎದ್ದು ಓಡಿ ಬಂದ್ಬಿಡ್ತಾನೆ. ಅಲ್ಲಿರುವ ಚಿಕ್ಕ ಹುಡುಗರೆಲ್ಲ ಅಜೀಜ್ ಅನ್ನ ನೋಡಿ ಶೇಮ್ ಪಪ್ಪಿ ಶೇಮ್ ಅಂತ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ಎಲ್ಲ ಅಜೀಜ್ಗೆ ವರಿನೇ ಇಲ್ಲ, ಸ್ನಾನ ಮಾಡಬಾರ್ದು ಅಷ್ಟೇ. ಆದ್ರಿಂದ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಊರಿನ ಜನರು ಅವನನ್ನ ಹಿಡಿದು ಬಾರೋ ಅಜೀಜು ಸುಮ್ನೆ ಅಂತ ಹೇಳಿ 4 ಜನರು ಅವನನ್ನ ಕೂರಿಸಿ ಅವನಿಗೆ ಸ್ನಾನವನ್ನ ಮಾಡಿಸ್ತಾರೆ. ಅಜೀಜು ಎಲ್ಲರ ಮುಖಕ್ಕೂ ನೀರಿಂದ ಹೋಗಿತಿರ್ತಾನೆ. ಈ ಕಡೆ ಸ್ಕೂಲ್ ಅನ್ನ ಕಟ್ಟಿ ಮುಗಿಸುವ ಕೆಲಸನೂ ಕಂಪ್ಲೀಟ್ ಆಗುತ್ತೆ. ಓಪನಿಂಗ್ ಸೆರೆಮೋನಿನೂ ನಡೆಯುತ್ತೆ. ಊರಿನ ಹೆಡ್ ನಮ್ಮ ಅಜೀಜ್ ಅವರ ತಂದೆನೆ ರಿಬನ್ ಅನ್ನ ಕಟ್ ಮಾಡಿ ಸ್ಕೂಲ್ ಅನ್ನ ಓಪನ್ ಮಾಡಿ ಕೊಡ್ತಾರೆ. ಮಕ್ಕಳು ಎಲ್ಲರೂ ಒಳಗಡೆ ಬಂದು ಕೂತ್ಕೋತಾರೆ. ಟೀಚರ್ ಅವರು ಪಾಠವನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸ್ಕೂಲಿನ ಕಿಟಕಿಯ ಮುಖಾಂತರ ಒಳಗಡೆ ನಮ್ಮ ಅಜೀಜ್ ನೋಡ್ತಾನೆ ಇರ್ತಾನೆ. ಅವನು ನೋಡೋ ವಿಷಯವನ್ನ ನಮ್ಮ ಟೀಚರ್ ಅವರು ನೋಡ್ತಾರೆ. ಅಷ್ಟೇ ಅವರು ನೋಡೋ ವಿಷಯವನ್ನ ಗಮನಿಸಿದ ತಕ್ಷಣ ನಮ್ಮ ಅಜೀಜ್ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಟೀಚರ್ ಅವರು ಕ್ಲಾಸ್ ಅನ್ನ ತಗೋತಿರ್ಬೇಕಾದ್ರೆ ಅಲ್ಲಿ ಗಫೂರ್ ಅಂತ ಒಬ್ಬ ಹುಡುಗ, ಅವನು ಯಾವಾಗ್ಲೂ ಅಪ್ಸೆಟ್ ಆಗೇ ಇರ್ತಾನೆ. ಯಾಕೆಂದ್ರೆ ಗಫೂರ್ ಅವನ ತಂದೆಯ ಹೆಸರು ಕೆಮಿಲೋ. ಆ ಕೆಮಿಲೋ ಬೇರೆ ಯಾರು ಇಲ್ಲ, ನಮ್ಮ ಊರಿನ ಹೆಡ್ ಅವರ ಫಸ್ಟ್ ಮಗ, ನಮ್ಮ ಅಜೀಜ್ಗೆ ಅಣ್ಣ. ಅವರು ಈ ವಿಲೇಜ್ ನ ಬಿಟ್ಟು ತುಂಬಾ ವರ್ಷಗಳ ಹಿಂದೆನೆ ಓಡಿ ಹೋಗ್ಬಿಟ್ಟಿರ್ತಾರೆ. ಇಲ್ಲಿಯವರೆಗೂ ಅವರು ರಿಟರ್ನ್ ಬಂದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಊರಿನ ಹೆಡ್ ಇದಾರೆ ಅಲ್ವಾ, ಅವರನ್ನ ಯಾರೋ ಒಬ್ಬ ವ್ಯಕ್ತಿ ಚಾಟಿಯಿಂದಾನೆ ಹೊಡೆದಿರ್ತಾನೆ. ಅದನ್ನ ನೋಡಿ ಟೆನ್ಷನ್ ಆದ ಮಗ, ನನ್ನ ತಂದೆಯವರಿಗೇನೆ ನೀನು ಈ ರೀತಿ ಮಾಡ್ಬಿಟ್ಟಿಯಾ ಅಂತ ಗನ್ನಿಂದ ಶೂಟ್ ಮಾಡಿ ಆ ವ್ಯಕ್ತಿಯನ್ನ ಕೊಂದ್ಬಿಟ್ಟಿರ್ತಾರೆ. ಜೈಲಲ್ಲಿ ಸಿಗೋಕೋಬಾರ್ದು ಅಂತ ಈ ಊರನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾರೆ. ಅವರು ಯಾವತ್ತಿದ್ರು ರಿಟರ್ನ್ ಬರ್ತಾರೆ ಅಂತ ಕೆಮಿಲಾ ಅವರ ಹೆಂಡತಿ ಆ ಬೆಟ್ಟದ ಟಾಪ್ ಮೇಲೆ ನಿಂತು ಅವರಿಗಾಗಿ ವೇಟ್ ಮಾಡ್ತಾನೆ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರು ಲೇಡಿ ವೇಟ್ ಮಾಡ್ತಿದ್ರಲ್ವಾ, ಅದು ಕೆಮಿಲಾ ಅವರ ಹೆಂಡತಿನೇ. ನಮ್ಮ ತಂದೆಯವರು ರಿಟರ್ನ್ ಬಂದಿಲ್ವಲ್ಲ ಅಂತಾನೆ ಗಫೂರ್ ಹುಡುಗ ಕೂಡ ಅಪ್ಸೆಟ್ ಆಗಿ ಇರ್ತಿರೋದು. ಈ ವಿಷಯ ಎಲ್ಲವೂ ಟೀಚರ್ಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವಾಗ ರಾತ್ರಿ ಆಗ್ಬಿಡುತ್ತೆ. ಸಡನ್ ಆಗಿ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಅಜೀಜು ಎಲ್ಲಾದ್ರೂ ಹೋಗಿ ಹೌಸ್ ಕೂತಾನೆ ಅಂತ ನೋಡಿದ್ರೆ ಆ ಮಳೆ ನೀರಲ್ಲಿ ನೆನೀತಿರ್ತಾನೆ. ಅವನಿಗೆ ಅದು ತುಂಬಾನೇ ಇಷ್ಟವಾಗ್ತಿರುತ್ತೆ. ಲೋ ಅಜೀಜು, ನಣಿತಿರ್ಬೇಡ ಕಣ, ಒಳಗಡೆ ಬಾ ಅಂತ ಟೀಚರ್ ಕರೀದ್ರೆ ಅದನ್ನ ಅವನು ಕಿವಿಗೇನೆ ತಗೋತಿಲ್ಲ. ಮಳೆ ನೀರಲ್ಲಿ ನೆನೆಯುವುದು ಅವನಿಗೆ ತುಂಬಾನೇ ಇಷ್ಟವಾಗ್ತಿದೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಸ್ಕೂಲಿಗೆ ಬರುವ ಮಕ್ಕಳು ಎಲ್ಲರೂ, ಲೋ ಅಜೀಜು, ನೀನೊಬ್ಬ ಹುಚ್ಚ ಕಣೋ,
ಮೆಂಟಲ್ ಅಂತ ಅವನಿಗೆ ಹಾಕಿ ಹೊಡಿತಿರ್ತಾರೆ. ಇದನ್ನ ನೋಡಿದ ಟೀಚರ್ ಅವರು ಹೊರಗಡೆ ಬಂದು ಇದ್ರ ಮೇಲೆ ನೀವು ಯಾರು ಅಜೀಜ್ ಅನ್ನ ಹೊಡಿಬಾರ್ದು, ಆ ರೀತಿ ನೀವು ಹೊಡೆದ್ರೆ ಅಷ್ಟೇ ನಿಮಗೆ ಇನ್ ಮುಂದೆ ಚಾಕ್ಲೇಟ್ ಇರಲ್ಲ, ಅದರ ನಂತರ ನನ್ನನ್ನು ಮರ್ತು ಬಿಡಿ, ನಾನು ನಿಮಗೆ ಪಾಠ ಹೇಳ್ಕೊಡೋದನ್ನ ಬಿಟ್ಬಿಡ್ತೀನಿ, ಅಷ್ಟೇ ನೋಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಮಕ್ಕಳು ಎಲ್ಲರೂ ಸಾರಿ ಸರ್, ನಾವು ಇನ್ ಮುಂದೆ ಅಜೀಜ್ ಅನ್ನ ಹೊಡೆಯೋದಿಲ್ಲ, ಸರಿ ಸರಿ ಆಯ್ತು ಎಲ್ಲರೂ ಸ್ಕೂಲ್ಗೆ ಹೋಗಿ ಅಂತ ಹೇಳಿ ಮಕ್ಕಳನ್ನ ಕಳಿಸ್ಬಿಟ್ಟು ಹಿಂದೆನೆ ಟೀಚರ್ ಅವರು ಸ್ಕೂಲ್ಗೆ ಹೋಗ್ತಾರೆ. ಅವರನ್ನ ಅಜೀಜ್ ಫಾಲೋ ಮಾಡಿ ಬರ್ತಾನೆ. ಟೀಚರ್ ಅವರು ಹಿಂದೆ ತಿರುಗಿ ಅವನನ್ನು ನೋಡ್ಬೇಕಾದ್ರೆ ಅವನ ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾನೆ. ಅಜೀಜ್ ನಿನಗೆ ಏನಾಯ್ತು ಅಂತ ಕೇಳಿದ್ರೆ ಅಜೀಜ್ ಹಾಗೆ ಸೈಲೆಂಟ್ ಆಗಿ ಹಿಂದೆ ತಿರುಗಿ ಹಾಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ರಾತ್ರಿ ಟೀಚರ್ ಅವರ ಮನೆ ವಿಂಡೋ ಕಡೆಯಿಂದ ಏನೋ ಸದ್ದಾಗ್ತಿರುತ್ತೆ. ಏನು ಅಂತ ಟೀಚರ್ ಅವರು ನೋಡಿದ್ರೆ ಅದು ಅಜೀಜೆ. ಹೇ ಅಜೀಜ್ ನಿನಗೆ ಏನೋ ಬೇಕು, ಬಾ ಒಳಗಡೆ ಬಾ ಅಂತ ಕರೆದ್ರೆ ಅಜೀಜ್ ಒಳಗಡೆ ಬರೋದಿಲ್ಲ, ಹಾಗೆ ಹೋಗ್ಬಿಡ್ತಾನೆ. ಈ ಅಜೀಜ್ ಟೀಚರ್ ಅವರ ಹತ್ರ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಅದು ಕೂಡ ಅವನ ಕೈಯಲ್ಲಿ ಆಗ್ತಿಲ್ಲ. ಸಡನ್ ಆಗಿ ಅಜೀಜ್ ಒಂದು ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ ಅನ್ನೋ ವಿಷಯ ಇಡೀ ಊರಿನ ಜನರಿಗೆ ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅಜೀಜುವೆ ಅವನು ಸಾಕ್ತಾ ಇರುವ ಕುದುರೆ ಜೊತೆಗೆ ಮಾತ್ರವೇ ಮಾತಾಡ್ತಿರ್ತಾನೆ. ನೆಕ್ಸ್ಟ್ ದಿನ ನೋಡಿದ್ರೆ ಸಡನ್ ಆಗಿ ಅಜೀಜ್ ಅನ್ನ ಕಾಣ್ತಿಲ್ಲ. ಎಲ್ಲೋ ಹೋದೆ ನೀನು ಅಜೀಜು ಅಂತ ಅವನ ತಾಯಿ ಅವರು ಕಿರ್ಚ್ಕೊಂಡು ಅವನನ್ನು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಊರಿನಲ್ಲಿ ಇರ್ತಿರೋ ಜನರು ಎಲ್ಲರೂ ಅವನನ್ನು ಹುಡುಕಾಡ್ತಿರ್ತಾರೆ. ಅಜೀಜು ಎಲ್ಲಿ ನೀನು? ಆದ್ರೆ ಎಲ್ಲೇ ಹುಡುಕಿದ್ರು ಅಜೀಜ್ ಅನ್ನ ಕಾಣ್ತಿಲ್ಲ. ಸರಿ, ವಿಷಯದ ಬಗ್ಗೆ ಟೀಚರ್ ಅವರ ಹತ್ರ ಹೇಳೋಣ ಅಂತ ಅಜೀಜ್ ಅವನ ತಂದೆ, ಅವನ ಅಣ್ಣ ತಮ್ಮಂದಿರೋ ಅಂತ ಎಲ್ಲರೂ ಸ್ಕೂಲ್ ಕಡೆಗೆ ಬರ್ತಾರೆ. ಆವಾಗ ಅವರುಗಳಿಗೆ ಒಂದು ವಿಷಯವನ್ನು ನೋಡಿ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಅಜೀಜ್ ಆ ಕ್ಲಾಸ್ ರೂಮ್ ಸ್ಕೂಲ್ ಒಳಗಡೆ ಕೂತಿರ್ತಾನೆ. ಅಲ್ಲಿರುವ ಮಕ್ಕಳ ಜೊತೆ ಸೇರಿ ನಮ್ಮ ಅಜೀಜ್ಗೂ ಕ್ಲಾಸ್ ಅನ್ನ ತಗೋತಿರ್ತಾರೆ ನಮ್ಮ ಟೀಚರ್. ಮಕ್ಕಳೇ ಕೇಳ್ಕೊಳ್ಳಿ, ಇನ್ ಮುಂದೆ ಅಜೀಜ್ ಡೈಲಿ ಸ್ಕೂಲ್ಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲ್ ಇಂದ ಕಳಿಸ್ಬಿಟ್ಟು ಅಜೀಜ್ ಅನ್ನ ಮಾತ್ರ ಅಲೋನ್ ಆಗಿ ಕೂರಿಸಿ ಅವನಿಗೆ ಡ್ರಾಯಿಂಗ್ ಅನ್ನ ಮಾಡೋದನ್ನ ಹೇಳ್ಕೊಡ್ತಾರೆ. ಅಜೀಜ್ ಅವನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಪೆನ್ಸಿಲ್ ಅನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಲೈಟ್ ಆಗಿ ಅವನ ಕೈಯನ್ನು ಅಲ್ಲಾಡಿಸಿದ ತಕ್ಷಣವೇ ಲೋ ಅಜೀಜ್ ಸೂಪರ್ ಕಣೋ, ಇದೇ ರೀತಿನೇ ನೀನು ಸೂಪರ್ ಆಗಿ ಡ್ರಾಯಿಂಗ್ ಅನ್ನ ಮಾಡ್ಬೇಕು ಕಣ, ಇದೇ ರೀತಿ ನೀನು ಟ್ರೈ ಮಾಡಿದ್ರೆ ಖಂಡಿತ ಸರಿಯಾಗಿ ನೀನು ಬರೀತೀಯಾ ಅಂತ ಟೀಚರ್ ಅಜೀಜ್ ಅನ್ನ ತುಂಬಾನೇ ಮೋಟಿವೇಟ್ ಮಾಡ್ತಾರೆ. ಅಜೀಜ್ ಇವಾಗ ಹೇಳು, ನನ್ನ ಹೆಸರು ಅಜೀಜ್, ಎಲ್ಲಿ ಹೇಳು ನೋಡೋಣ ಅಂತ ಕೇಳಿದ್ರೆ ಅಜೀಜ್ ಅವನ ಕೈಯಲ್ಲಿ ಹೇಳೋಕೆ ಆಗ್ತಿಲ್ಲ. ಆದ್ರೆ ಟೀಚರ್ ಅವನಿಗೆ ತಾಳ್ಮೆಯಿಂದ ಹೇಳ್ಕೊಡ್ತಿರ್ತಾರೆ. ಇವು ಎಲ್ಲವನ್ನು ಹೊರಗಡೆ ನಿಂತು ಅಜೀಜ್ ಅವನ ತಂದೆ, ಅವನ ಅಣ್ಣ ತಮ್ಮಂದಿರು ಎಲ್ಲರೂ ನೋಡ್ತಾರೆ. ಅಜೀಜ್ ಅವನ ತಂದೆ ಅಳೋದಕ್ಕೆ ಶುರು ಮಾಡ್ತಾರೆ. ಛೇ, ಈ ಟೀಚರ್ ಅವರು ಇಷ್ಟೊಂದು ಒಳ್ಳೆಯವರಾಗಿರ್ತಿದಾರಲ್ಲ ಅಂತ ಟೀಚರ್ ಮೇಲೆ ಇವರಿಗೆ ತುಂಬಾನೇ ಮರ್ಯಾದೆ ಉಂಟಾಗೋದಕ್ಕೆ ಶುರುವಾಗುತ್ತೆ. ಸ್ಕೂಲ್ಗೆ ಹೋಗಿದ್ದು ಬರುವ ನಮ್ಮ ಅಜೀಜ್ ಅನ್ನ ಅವನ ತಾಯಿ ಹಾಗೆ ತಪ್ಕೋತಾರೆ. ಅಲ್ಲಿರೋರು ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಯಾಕೆಂದ್ರೆ ಇಲ್ಲಿರೋರು ಯಾರುವೆ ಚಿಕ್ಕ ಮಕ್ಕಳನ್ನ ಬಿಟ್ಟು ದೊಡ್ಡವರು ಯಾರುವೆ ಸ್ಕೂಲಿನ ಕಡೆನೆ ಹೋಗೋದಿಲ್ಲ. ಆದ್ರೆ ನಮ್ಮ ಅಜೀಜ್ ಸ್ಕೂಲ್ಗೆ ಹೋಗಿದ್ದು ಬಂದಿದ್ದಾನೆ. ಮನೆಗೆ ಬಂದ ಮೇಲೆ ಕೂತು ಬರೀತಿರ್ತಾನೆ. ಊರಿನಲ್ಲಿ ಇರೋರು ಎಲ್ಲರೂ ಕೂತು ನಮ್ಮ ಅಜೀಜ್ ಅನ್ನೇ ನೋಡ್ತಿರ್ತಾರೆ. ಅಜೀಜ್ಗೆ ಅಷ್ಟೊಂದು ಹೆಮ್ಮೆ ಆಗ್ತಿರುತ್ತೆ. ಹಾಗೆ ಖುಷಿ ಖುಷಿಯಾಗಿ ಬರೀತಿರ್ತಾನೆ. ಫಸ್ಟ್ ಟೈಮ್ ಅವನ ಬಾಡಿಯಲ್ಲಿ ಇರ್ತಾ ಇರುವ ಬುದ್ಧಿ ಸ್ವಾಧೀನ ಪ್ರಾಬ್ಲಮ್ ಅನ್ನ ಮರೆತು ಎಲ್ಲರೂ ಅವನನ್ನು ತುಂಬಾನೇ ಅವನ ಹತ್ರ ಇರುವ ಟ್ಯಾಲೆಂಟ್ ಅನ್ನು ನೋಡಿ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಟೀಚರ್ ಅವರು ಸುಮ್ನಿಲ್ಲ, ಡೈಲಿ ನಮ್ಮ ಅಜೀಜ್ ಅನ್ನ ಕರೆದು ಅವನಿಗೆ ಬರೆಯೋದಕ್ಕೂ ಓದೋದಕ್ಕೂ ಹೇಳ್ಕೊಡ್ತಿರ್ತಾರೆ. ಸ್ಕೂಲ್ ಮುಗ್ದಾದ ಮೇಲೆ ಕೂಡ ನೈಟ್ ಟೈಮ್ ಅಲ್ಲಿ ಕೂಡ ನಮ್ಮ ಅಜೀಜ್ ಅನ್ನ ಕೂರಿಸಿ ಅವನಿಗೆ ಎಕ್ಸ್ಟ್ರಾ ಲೆಸನ್ಸ್ ಅನ್ನ ಹೇಳ್ಕೊಡ್ತಿರ್ತಾರೆ. ಅಜೀಜ್ಗೂ ಓದೋದು ತುಂಬಾನೇ ಇಷ್ಟವಾಗ್ತಿದೆ. ಟೀಚರ್ ಹೇಳೋದು ಎಲ್ಲವನ್ನು ಕೇಳಿ ಅವನಿಗೆ ಓದೋದಕ್ಕೆ ಶುರು ಮಾಡ್ತಾನೆ. ಹೀಗೇನೆ ದಿನಗಳು ಕಳೆಯುತ್ತೆ. ಒಂದು ದಿನ ಟೀಚರ್ ಅವರು ಸ್ಕೂಲಲ್ಲಿ ಮಲಗಿ ನಿದ್ದೆ ಮಾಡ್ಬಿಡ್ತಾರೆ. ಆ ಜಾಗದಲ್ಲಿ ನಮ್ಮ ಅಜೀಜ್ ಕೂಡ ಇರ್ತಾನೆ. ಸಡನ್ ಆಗಿ ಕಿಟಿಕಿ ಹೊರಗಡೆ ನೋಡಿ ತುಂಬಾನೇ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅಜೀಜ್ ಏನಾಯ್ತು ಅಂತ ಟೀಚರ್ ಅವರು ಹೊರಗಡೆ ಬಂದು ನೋಡಿದ್ರೆ ಹಾಗೆ ಹಿಮ ಬೀಳ್ತಿರುತ್ತೆ, ಸ್ನೋ ರೈನ್ ಆಗ್ತಿರುತ್ತೆ. ವರ್ಷದ ಇಂತಹ ಸಮಯದಲ್ಲಿ ಸಿಕ್ಕಾಪಟ್ಟೆ ಸ್ನೋ ರೈನ್ ಬರ್ತಿರುತ್ತೆ. ಸರ್ ತುಂಬಾನೇ ಹನಿ ಬೀಳ್ತಿದೆ, ಸ್ಕೂಲನ್ನ ಓಪನ್ ಮಾಡ್ತಿರೋ ಇಲ್ಲ ಕ್ಲೋಸ್ ಮಾಡ್ಬಿಡ್ತಿರೋ? ಎಷ್ಟೇ ಹನಿ ಬಿದ್ರು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ, ಓದೋದೇ ತುಂಬಾನೇ ಇಂಪಾರ್ಟೆಂಟ್ ಲೈಫಿಗೆ ಅಂತ ಟೀಚರ್ ಹೇಳ್ತಿರ್ತಾರೆ. ಈ ಕಡೆ ನಮ್ಮ ಅಜೀಜು ನಿಧಾನಕ್ಕೆ ನಡೆದು ಹೋಗಿ ಹಾಗೆ ಸ್ನೋ ಮೇಲೆ ದುಬುಕ್ ಅಂತ ಬಿದ್ದೋಗ್ತಾನೆ. ಸ್ನೋ ಏಂಜಲ್ ರೀತಿಯ ಹನಿ ಮೇಲೆ ಬಿದ್ದು ಹಾಗೆ ಅವನ ಕೈ ಕಾಳುಗಳನ್ನ ಅಲ್ಲಾಡಿಸಿ ತುಂಬಾನೇ ಖುಷಿ ಆಗ್ತಿರ್ತಾನೆ. ಇದನ್ನು ನೋಡಿ ಟೀಚರ್ ಅವರು ತುಂಬಾನೇ ಖುಷಿ ಆಗ್ತಾರೆ. ಇವ್ರುಗಳು ಮಾತ್ರ ಇಲ್ಲ, ಇಡೀ ಗ್ರಾಮವೇ ತುಂಬಾನೇ ಖುಷಿಯಾಗಿರುತ್ತೆ, ಒಬ್ಬರನ್ನ ಮಾತ್ರ ಬಿಟ್ಟು. ಅವರೇನೆ ಗಫರ್ ಅವರ ತಾಯಿ. ಅವರ ಹಸ್ಬೆಂಡ್ ಪೊಲೀಸ್ ಅವರಿಗೆ ಹೆದರ್ಕೊಂಡು ಈ ಗ್ರಾಮವನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಇಲ್ಲಿಯವರೆಗೂ ಅವರು ರಿಟರ್ನ್ ಬಂದೇ ಇಲ್ಲ. ಅವರು ಮತ್ತೆ ರಿಟರ್ನ್ ಬರ್ತಾರೆ ಅಂತ ಇವರು ಕಾಯ್ತಿದ್ದಾರೆ. ಇವ್ರುಗಳು ಅನ್ಕೊಂಡ ಹಾಗೆ ಸಡನ್ ಆಗಿ ಬರ್ತಾರೆ. ಊರಿನ ಜನರು ಎಲ್ಲರೂ ಅವರನ್ನ ನೋಡಿ ತುಂಬಾನೇ ಖುಷಿ ಆಗ್ತಾರೆ. ಕಮಿಲ ಬಂದಿದ್ದ ತಕ್ಷಣ ಅವರು ಕೇಳಿದ ಫಸ್ಟ್ ವಿಷಯ, ನನ್ನ ಮಗ ಗಫರ್ ಇಲ್ಲಿ ಇರ್ತಿದ್ದಾನೆ, ಅವನು ಸ್ಕೂಲಲ್ಲಿ ಓದುತ್ತಿದ್ದಾನೆ, ಬನ್ನಿ ನಮ್ಮ ಜೊತೆ ಅಂತ ಸ್ಕೂಲಿಗೆ ಕರ್ಕೊಂಡು ಬರ್ತಾರೆ ಜನ. ಅಲ್ಲಿ ಟೀಚರ್ ಅವರು ಪಾಠವನ್ನ ತಗೋತಿರ್ತಾರೆ. ಅಜೀಜ್ ಅವನ ತಂದೆನು ಗಫರ್ ಅವನ ತಂದೆನು ಬಂದಿರೋ ವಿಷಯವನ್ನ ನಮ್ಮ ಟೀಚರ್ ಅವರು ನೋಡ್ಬಿಡ್ತಾರೆ. ಆದರೂ ಕಂಟಿನ್ಯೂಸ್ ಆಗಿ ಪಾಠವನ್ನ ಹೇಳ್ಕೊಡ್ತಿರ್ತಾರೆ ಮಕ್ಕಳಿಗೆ. ಮಕ್ಕಳ, ನಿಮ್ಮ ತಂದೆಯವರ ಹೆಸರನ್ನ ಹೇಳಿ ನೋಡೋಣ ಅಂತ ಒಂದೊಂದು ಸ್ಟೂಡೆಂಟ್ ಆಗಿ ಎದ್ದು ನಿಲ್ಲಿಸಿ ಅವರ ತಂದೆ ಹೆಸರನ್ನ ಕೇಳ್ತಿರ್ತಾರೆ. ಗಫರು ಎದ್ದು ನಿಂತು ನನ್ನ ತಂದೆಯವರ ಹೆಸರು ಕಮೀಲು ಅಂತ ಹೇಳಿದ ಮೇಲೆ ಅದೇ ರೀತಿ ಎಲ್ಲ ಸ್ಟೂಡೆಂಟ್ಸ್ ಅವರ ತಂದೆ ಹೆಸರನ್ನ ಹೇಳ್ಬಿಡ್ತಾರೆ. ಇವಾಗ ಫೈನಲ್ ಆಗಿ ಟೀಚರ್ ಅಜೀಜ್ ಅನ್ನ ಎಬ್ಬಿಸ್ತಾರೆ. ಅಜೀಜ್, ನಿನ್ನ ತಂದೆಯವರ ಹೆಸರೇನು? ಆದ್ರೆ ಅಜೀಜ್ ಅವನ ಕೈಯಲ್ಲಿ ಅವನ ಓನ್ ಹೆಸರನ್ನೇ ಹೇಳೋಕೆ ಬರಲ್ಲ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಅವನಿಗೆ ಒಂದು ಮಾತನ್ನ ಕೂಡ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋಕೆ ಬರಲ್ಲ. ಕಮಾನ್ ಅಜೀಜ್, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಮಾತ್ರ ನೀನು ಅನ್ಕೋಬೇಡ, ಖಂಡಿತ ನಿನ್ನ ಕೈಯಲ್ಲಿ ಹೇಳೋಕೆ ಆಗುತ್ತೆ, ಟ್ರೈ ಮಾಡು. ಅಜೀಜ್ ತುಂಬಾನೇ ಪ್ರಯತ್ನ ಪಟ್ಟು ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಜೀಜ್ ತುಂಬಾನೇ ಸೂಪರ್ ಕಣೋ, ಗ್ರೇಟ್ ಕಣೋ ನೀನು ಅಂತ ಟೀಚರ್ ಅವರು ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರೂ ಚಪ್ಪಾಳೆ ಮಾಡಿ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಯಾಕೆಂದ್ರೆ ಅಜೀಜ್ ಇಲ್ಲಿವರೆಗೂ ಒಂದು ಮಾತನ್ನ ಕೂಡ ಕರೆಕ್ಟ್ ಆಗಿ ಮಾತಾಡಿದ್ದಿಲ್ಲ. ಆದ್ರೆ ಇವತ್ತು ಅವನ ತಂದೆ ಹೆಸರನ್ನ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಇದನ್ನು ಹೊರಗಡೆಯಿಂದ ಅಜೀಜ್ ಅವನ ತಂದೆ ನೋಡಿ ತುಂಬಾನೇ ಖುಷಿಯಾಗಿ ಹೆಮ್ಮೆಯಿಂದ ಅಳ್ತಿರ್ತಾರೆ. ನಂತರ ಟೀಚರ್ ಅನ್ನ ಭೇಟಿಯಾಗಿ ತುಂಬಾ ಥ್ಯಾಂಕ್ಸ್ ಸರ್, ಅಜೀಜ್ ಅನ್ನ ಲೂಸು ಮೆಂಟಲ್ ಅಂತ ಎಲ್ಲರೂ ಹೊಡಿತಾರೆ, ನನ್ನ ಕೈಯಲ್ಲಿ
ಕೈಯಲ್ಲಿ ಅವಾಗ ಏನನ್ನು ಮಾಡೋಕೆ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ನಮ್ಮ ಗ್ರಾಮದಲ್ಲಿ ನಮ್ಮ ಅಜೀಜೆ ತುಂಬಾ ಚೆನ್ನಾಗಿ ಓದುತ್ತಿದ್ದಾನೆ. ಎಲ್ಲವೂ ನಿಮ್ಮಿಂದಾನೇ. ಇದಕ್ಕೆಲ್ಲ ನಾನು ಏನನ್ನ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅಯ್ಯೋ, ಏನಕ್ಕಾಗಿ ಇಷ್ಟು ದೊಡ್ಡ ಮಾತುಗಳನ್ನ ಆಡ್ತಿದ್ದೀರಾ ನೀವು? ನಾನು ನನ್ನ ಕೆಲಸವನ್ನೇ ತಾನೇ ಮಾಡ್ತಿದ್ದೀನಿ. ಅಜೀಜ್ ತುಂಬಾನೇ ಒಳ್ಳೆ ಹುಡುಗ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಬಂದ ಗಫೂರ್ ಅವನ ತಂದೆಯನ್ನ ನೋಡಿ ಓಡಿ ಬಂದು ಹಾರಿ ತಪ್ಪಿಕೊತಾನೆ. ನಂತರ ಮನೆಗೂ ಬರ್ತಾರೆ. ಆವಾಗ ಕೆಮಿಲ್ ಅವರ ಹೆಂಡತಿ ಕೆಮಿಲವನ್ನ ನೋಡಿ, ನಿಮ್ಮನ್ನ ನೋಡಿ 10 ವರ್ಷ ಆಗ್ತಿದೆ. 10 ವರ್ಷ ಕಾಲವಾಗಿ ನೀವು ರಿಟರ್ನ್ ಬರ್ಲೇ ಇಲ್ಲ. ನಿಮಗೆ ಏನು ಆಯ್ತು ಅಂತ ನನಗೆ ತುಂಬಾನೇ ಗಾಬರಿ ಆಗ್ತಿತ್ತು ಗೊತ್ತಾ? ಡೈಲಿ ಬಂದು ಆ ಬೆಟ್ಟದ ಮೇಲೆ ನಿಂತು ನೀವು ಖಂಡಿತ ರಿಟರ್ನ್ ಬರ್ತೀರಾ ಅಂತ ನೋಡ್ತಿದ್ದೆ. ಆದ್ರೆ ಇದ್ರ ಮೇಲೆ ನನ್ನ ಕೈಯಲ್ಲಿ ಆಗಲ್ಲ. ಇಂತಹದೊಂದು ಶಿಕ್ಷೆಯನ್ನ ಮತ್ತೆ ನನಗೆ ಕೊಡಬೇಡಿ ಅಂತ ಕೇಳ್ಕೋಬೇಕಾದ್ರೆ ಕೆಮಿಲನು ಒಂದು ಫೈನಲ್ ಡಿಸಿಷನ್ ಅನ್ನ ತಗೊಂಡು ಓಡಿ ಹೌಸ್ ಕೊಳ್ದೆ ಪೊಲೀಸ್ ಅವರ ಹತ್ರ ಸರೆಂಡರ್ ಆಗ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ. ವಿಲೇಜ್ ಪೂರ್ತಿ ಇವಾಗ ಸ್ನೋ ತುಂಬಿಕೊಂಡಿದೆಯಲ್ವಾ, ಅಲ್ಲಿರುವ ಮಕ್ಕಳು ಎಲ್ಲರೂ ಅದರಲ್ಲಿ ತುಂಬಾನೇ ಚೆನ್ನಾಗಿ ಆಟ ಆಡ್ತಿರ್ತಾರೆ. ನಮ್ಮ ಅಜೀಜು ಆ ಮಕ್ಕಳ ಜೊತೆ ಸೇರಿ ಚಿಕ್ಕ ಹುಡುಗನ ರೀತಿ ಹಾಗೆ ಜಾರಿ ಜಾರಿ ಆಟ ಆಡ್ತಿರ್ತಾನೆ. ಹೀಗೆ ತುಂಬಾ ದಿನ ಕಳೆಯುತ್ತೆ. ಸ್ನೋವೆಲ್ಲ ಇವಾಗ ಮೆಲ್ಟ್ ಆಗಿ ನಾರ್ಮಲ್ ಲೈಫ್ ಗೆ ಹಿಂತಿರುಗ್ತಾರೆ ಜನ. ಆಲ್ರೆಡಿ ಅಜೀಜ್ ಅವನ ತಮ್ಮ ಒಬ್ಬನಿಗೆ ಮದುವೆ ಆಯ್ತಲ್ಲ, ಇವಾಗ ಅದೇ ರೀತಿನೇ ಇನ್ನೊಬ್ಬ ನೆಕ್ಸ್ಟ್ ತಮ್ಮನಿಗೆ ಮದುವೆ ಆಗ್ತಿದೆ. ಬೇಗನೆ ಅವನ ತಾಯಿ ಹತ್ರ ಓಡಿ ಹೋಗ್ತಾನೆ ಹುಡುಗ. ಅಮ್ಮ, ಹುಡುಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಆಗಿರ್ಬೇಕಮ್ಮ. ಅನ್ನ ಕೇಳ್ಕೊಂಡಿದ್ದ ರೀತಿ ನನಗೆ ಹಲ್ಲೆಲ್ಲ ಇಂಪಾರ್ಟೆಂಟ್ ಇಲ್ಲ, ಅವಳ ಐಸೆ ಅಮ್ಮ ಇಂಪಾರ್ಟೆಂಟ್, ಕಣ್ಣು ಸೂಪರ್ ಆಗಿರ್ಬೇಕು ಅಂತ ಕೇಳ್ಕೋಬೇಕಾದ್ರೆ ಅಜೀಜ್ ಅವನ ತಾಯಿವೆ ಸರಿ ಸರಿ ನಾನು ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿ ಒಂದು ಊರಿಗೆ ಹೋಗಿ ಒಂದು ಹುಡುಗಿಯನ್ನ ನೋಡ್ತಾರೆ. ನಂತರ ಹುಡುಗಿಯನ್ನ ಓಕೆ ಮಾಡಿ ಅವಳನ್ನು ಕರ್ಕೊಂಡು ಬರ್ತಾರೆ. ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಖುಷಿಯಲ್ಲಿ ರೆಡಿ ಆಗಿರ್ತಾನೆ. ಕೈಯಲ್ಲಿ ಚಾಕ್ಲೇಟ್ಸ್ ಅನ್ನ ಇಟ್ಕೊಂಡು ಊರಿನ ಜನರಿಗೆ ಎಲ್ಲರಿಗೂ ಕೊಡ್ತಿರ್ತಾನೆ. ನಂತರ ಅವನಿಗೆ ಫಸ್ಟ್ ನೈಟ್ ಗೆ ರೆಡಿ ಮಾಡ್ತಾರೆ. ಹುಡುಗನು ಒಳಗಡೆ ಬರ್ತಾನೆ. ಅಲ್ಲಿ ಒಂದು ಪಾರಿವಾಳ ಇರುತ್ತೆ. ಅದರ ಕತ್ತನ್ನ ಮುರಿದು ಅದನ್ನ ವಿಂಡೋ ಇಂದ ಹೊರಗಡೆ ಬಿಸಾಕ್ತಾನೆ. ನಂತರ ಹುಡುಗಿ ಹತ್ರ ಬಂದು, ನನ್ನ ಸೌಂದರ್ಯವಾದ ಹೆಂಡತಿಯೇ, ನಿನ್ನ ಮುಖವನ್ನ ನೋಡೋದಕ್ಕಾಗಿ ನಾನು ಬಂದಿದ್ದೀನಿ ಅಂತ ಬಟ್ಟೆಯನ್ನ ರಿಮೂವ್ ಮಾಡಿ ಮುಖವನ್ನು ನೋಡಿದ್ರೆ ಆ ಹುಡುಗಿಗೆ ಕಣ್ಣು ಈಸ್ಟ್ ಒಂದು ನೋಡ್ತಿರುತ್ತೆ, ವೆಸ್ಟ್ ಒಂದು ನೋಡ್ತಿರುತ್ತೆ. ಯಾರನ್ನೇ ನೀನು ನೋಡ್ತಿದ್ಯಾ? ನಿಮ್ಮ ಅವ ನೋಡ್ತಿದ್ದೀನಿ. ಅಯ್ಯೋ ತಾಯಿ, ಅಣ್ಣನಿಗೆ ಮಾಡಿದ ರೀತಿನೇ ನನಗೂ ಮೋಸ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಲೈಟ್ ಅನ್ನು ಆಫ್ ಮಾಡ್ಬಿಟ್ಟು ಮಾಡೋ ಕೆಲಸವನ್ನ ಮಾಡ್ತಾನೆ. ನೆಕ್ಸ್ಟ್ ದಿನ ಅಜೀಜ್ ಅವನ ಅಣ್ಣ ಕಮಿಲವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಲ್ವಾ ಪೊಲೀಸು, ಇವತ್ತೇನೆ ಅವರಿಗೆ ಕೋರ್ಟ್ ಅಲ್ಲಿ ಶಿಕ್ಷೆಯನ್ನು ಕೊಡಲಿದ್ದಾರೆ. ಕಮಿಲ ಮಾಡಿದ ತಪ್ಪಿಗೆ ಅವನನ್ನ 24 ವರ್ಷ ಜೈಲಿಗೆ ಹಾಕಬೇಕಾಗಿತ್ತು. ಆದ್ರೆ ಅವರು ಮತ್ತೆ ಯಾವುದೇ ರೀತಿಯ ಬೇರೆ ತಪ್ಪುಗಳನ್ನ ಮಾಡದೇ ಇದ್ದು ನಂತರ ಅವರೇನೆ ಬಂದು ಇವಾಗ ಸರೆಂಡರ್ ಆಗಿರೋದ್ರಿಂದ ಕಮಿಲ ಅವನ ಶಿಕ್ಷೆ ಕಾಲವನ್ನ ಕಡಿಮೆ ಮಾಡಿ ಬರೀ 4 ವರ್ಷ ಅವನು ಜೈಲಲ್ಲಿ ಇದ್ರೆ ಸಾಕು ಅಂತ ಜಡ್ಜ್ ಅವರು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಇದನ್ನ ಕೇಳಿ ಆ ಊರಿನ ಜನರು ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಲೈಫ್ ಪೂರ್ತಿ ಹೆದರಿ ಹೆದರಿ ಫ್ಯಾಮಿಲಿಯನ್ನ ಬಿಟ್ಟು ದೂರ ಇರೋದಕ್ಕಿಂತ ಒಂದು 4 ವರ್ಷ ಕಷ್ಟಪಟ್ಟು ಜೈಲಲ್ಲಿ ಇದ್ಬಿಟ್ರೆ ನಂತರ ಫ್ಯಾಮಿಲಿ ಜೊತೆಗೆ ನೆಮ್ಮದಿಯಾಗಿ ಇರಬಹುದು ಅಂತ ಒಂದು ಹ್ಯಾಪಿನೆಸ್ ಜೊತೆಗೇನೆ ಜನರು ಎಲ್ಲರೂ ರಿಟರ್ನ್ ಗ್ರಾಮಕ್ಕೆ ಹೊರಡ್ತಾರೆ. ಇವಾಗ ಗ್ರಾಮದಲ್ಲಿ ಮದುವೆ ಏಜ್ ಅಲ್ಲಿ ಇರ್ತಾ ಇರುವ ಹುಡುಗರು ಎಲ್ಲರಿಗೂ ಮದುವೆಯನ್ನ ಮಾಡಾಯ್ತು. ಆದ್ರೆ ಒಬ್ಬನಿಗೆ ಮಾತ್ರ ಇನ್ನ ಮಾಡಿಲ್ಲ. ಅದೇನೇ ನಮ್ಮ ಅಜೀಜ್. ಅದಕ್ಕೆ ಅಜೀಜ್ ಅವನ ತಂದೆ ಅವನ ಹತ್ರ ಬಂದು, ಅಜೀಜ್ ನೀನು ಏನಕ್ಕೂ ವರಿ ಪಡಬೇಡ, ನಾನು ನಿನ್ನ ಅಮ್ಮನಿಗೆ ಹೇಳ್ತೀನಿ, ನಿನಗೆ ಒಂದು ಹುಡುಗಿಯನ್ನ ನೋಡೋದಕ್ಕೆ ಹೇಳ್ತೀನಿ, ಓಕೆನಾ, ನಿನಗೆ ಖುಷಿನ ಅಂತ ಕೇಳಿದ ತಕ್ಷಣವೇ ನಮ್ಮ ಅಜೀಜು ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ಬಿಡ್ತಾನೆ. ಹಾಗೆ ಓಡಿ ಬಂದು ಅವನ ತಾಯಿ ಹತ್ರ ಆಲ್ರೆಡಿ ಇವನ ತಮ್ಮಂದಿರೆಲ್ಲ ಹೇಳಿದ್ರಲ್ವಾ ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ, ಅದೇ ರೀತಿ ಇವನವೇ ಇವಾಗ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟೇನ ಅವನಿಗೆ ಹೇಳೋದಕ್ಕೆ ಆಗ್ತಿಲ್ಲ. ಅಜೀಜ್ ಅವನ ತಾಯಿವೆ ಅಜೀಜ್ಗೆ ತಕ್ಕಿದಂತೆ ಆ ಹುಡುಗಿ ಎಷ್ಟೇ ಒಷ್ಟಾಗಿದ್ರು ಪರವಾಗಿಲ್ಲ, ನೋಡೋದಕ್ಕೆ ಕೆಟ್ಟದಾಗಿದ್ರು ಪರವಾಗಿಲ್ಲ, ಅಜೀಜನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಸಾಕು ಅಂತಾನೆ ಹುಡುಗಿಯನ್ನ ನೋಡೋದಕ್ಕಾಗಿ ಬಂದಿರ್ತಾರೆ. ಆದ್ರೆ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ. ನೋಡೋದಕ್ಕೆ ಅಷ್ಟೊಂದು ಸೌಂದರ್ಯವಾಗಿರ್ತಿದ್ದಾಳೆ. ಕಣ್ಣು, ಮೂಗು, ಹಲ್ಲು ಅಂತ ಎಲ್ಲವೇ ಸೌಂದರ್ಯವಾಗಿರ್ತಿದೆ. ಕುರಣಿನ ಬಗ್ಗೆ ಎಲ್ಲವೇ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅಡುಗೆ ಮಾಡೋದಕ್ಕೆ ಅಂತ ಎಲ್ಲವೇ ಚೆನ್ನಾಗಿ ಆ ಹುಡುಗಿಗೆ ಗೊತ್ತಿದೆ. ಸೊ ಎಲ್ಲವೇ ಓಕೆ ಆಗಿದ್ರಿಂದ ಅಜೀಜ್ ಅವನ ತಾಯಿವೆ ಸರಿ ಅಂತ ಓಕೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಆ ಹುಡುಗಿಗೆ ನಮ್ಮ ಅಜೀಜ್ ಬಗ್ಗೆ ಒಂದು ಚಿಕ್ಕ ವಿಷಯ ಕೂಡ ಗೊತ್ತಿಲ್ಲ. ಆ ಹುಡುಗಿನ ಓಕೆ ಅಂತ ಹೇಳ್ಬೇಕಾದ್ರೆ ಮದುವೆಗೆ ಬೇಕಾಗಿದ್ದ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಮ ಅಜೀಜ್ಗೆ ಶೇವಿಂಗ್ ಅನ್ನೆಲ್ಲ ಮಾಡ್ಕೊಟ್ಟು ಒಂದು ಮಾಸದ ಗೆಟಪ್ ಗೆ ತರ್ತಾರೆ. ಮದುವೆ ಹುಡುಗಿನು ಕುದುರೆ ಮೇಲೆ ಬರ್ತಿರ್ತಾಳೆ. ದೂರದಿಂದಾನೇ ನಮ್ಮ ಅಜೀಜ್ ಅನ್ನ ನೋಡ್ತಾಳೆ. ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಇಂತಹದೊಂದು ಮದುವೆ ಗಂಡ ನನಗೆ ಅಂತ ತುಂಬಾನೇ ಯೋಚನೆ ಮಾಡ್ತಾಳೆ. ಆದ್ರೆ ಅವಳ ಕೈಯಲ್ಲಿ ಇವಾಗ ಮದುವೆಯನ್ನ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೇರೆ ದಾರಿನೇ ಇಲ್ಲದೆ ಆ ಮದುವೆಯನ್ನು ನಡೆಯೋದಕ್ಕೆ ಶುರುವಾಗುತ್ತೆ. ನಂತರ ಇನ್ನೇನು ಫಸ್ಟ್ ನೈಟ್ ಸುತ್ತಿರುವ ಹುಡುಗರು ಎಲ್ಲರೂ ಅಜೀಜ್ಗೆ ಎಂತಹ ಹುಡುಗಿಯನ್ನು ನೋಡ್ಬಿಟ್ಟಿರ್ತಾರೆ. ಅವಳಿಗೂ ಕೈಯೋ ಕಾಲೋ ಇಲ್ಲ, ಮಾತಾಡೋಕೆ ಬರಲ್ವೋ ಏನೋ ಅಂತಾನೆ ಇವರು ಎಲ್ಲರೂ ಅನ್ಕೊಂಡಿರ್ತಾರೆ. ಅದು ಮಾತ್ರ ಇಲ್ಲ, ಅಜೀಜ್ ಹತ್ರ ಆ ಹುಡುಗಿ ಹಾಗಿರ್ತಾಳೆ ಕಣೋ, ಇಷ್ಟೊಂದು ಸೌಂದರ್ಯವಾಗಿರ್ತಾಳೆ, ಅದು ಇದು ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಜೀಜು ಚೆನ್ನಾಗಿ ನೆನ್ಪಿಟ್ಕೋ, ರೂಮಿನ ಒಳಗಡೆ ಹೋಗಿದ್ದ ತಕ್ಷಣ ಅಲ್ಲಿ ಒಂದು ಪಾರಿವಾಳ ಇರುತ್ತೆ. ಆ ಪಾರಿವಾಳ ಕತ್ತನ್ನ ನುಳಿದು ಹಾಗೆ ಹೊಡೆದಾಕಿ ವಿಂಡೋ ಇಂದ ಹೊರಗಡೆ ಎಸ್ದು ಬಿಡು. ನೀನು ಅದನ್ನ ಮಾಡೋದನ್ನ ನೋಡಿನೇ ಆ ಹುಡುಗಿ ನಿನಗೆ ಲೈಫ್ ಲಾಂಗ್ ಹೆದರ್ಕೊಂಡು ನಿನ್ನ ಜೊತೆ ಇದ್ಬಿಡ್ಬೇಕು, ಸರಿನಾ, ಆಯ್ತಾ ಅಂತ ರೂಮಿನ ಒಳಗಡೆ ನಮ್ಮ ಹುಡುಗನನ್ನ ಕಳಿಸ್ಕೊಡ್ತಾರೆ. ಅಜೀಜು ಒಳಗಡೆ ಬರ್ತಾನೆ. ಒಳಗಡೆ ಒಂದು ಪಾರಿವಾಳ ಇರ್ತಿದೆ. ಆದ್ರೆ ನಮ್ಮ ಅಜೀಜ್ಗೆ ಆ ಪಾರಿವಾಳ ಕತ್ತನ್ನ ಹೊಡೆದಾಕೋದಕ್ಕೆ ಮನ್ಸೇ ಬರ್ತಿಲ್ಲ. ಪಾಪ ಪಾರಿವಾಳ ಅಂತ ಅದಕ್ಕೆ ಕಿಸ್ ಮಾಡಿ ಅದನ್ನ ಹಾರಿಸಿ ಬಿಟ್ಬಿಡ್ತಾನೆ. ಇಲ್ಲಿ ಆ ಹುಡುಗಿ ನಮ್ಮ ಅಜೀಜನ್ನ ನೋಡಿ ತುಂಬಾನೇ
ಹೆದರ್ಕೊತಿರ್ತಾಳೆ. ನಮ್ಮ ಅಜೀಜು ನಿಧಾನಕ್ಕೆ ಸೈಲೆಂಟ್ ಆಗಿ ಆ ಹುಡುಗಿ ಹತ್ರ ಹೋಗಿ ಅವಳ ಮುಖವನ್ನು ನೋಡ್ತಾನೆ. ಆ ಹುಡುಗಿ ಅಷ್ಟೊಂದು ಸೌಂದರ್ಯವಾಗಿರ್ತಿದ್ದಾಳೆ. ನಮಗೆ ಇಂತಹದೊಂದು ಹುಡುಗಿನ ಅಂತ ತುಂಬಾನೇ ಕನ್ಫ್ಯೂಸ್ ಆಗಿ ಹಾಗೆ ಪ್ರೆಗ್ನೆಂಟ್ ತಪ್ಪಿ ಹೋಗಿ ಕೆಳಗಡೆ ಬಿದ್ದೋಗ್ತಾನೆ ಹುಡುಗ. ಮದುವೆ ಹುಡುಗಿಗೆ ಭಯ, ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊತಾಳೆ. ಹೊರಗಡೆಯಿಂದ ಎಲ್ಲರೂ ಅಜೀಜು ಅಂತ ಒಳಗಡೆ ಬರ್ತಾರೆ. ಅಜೀಜನ ಎಬ್ಸಿ ನಿಲ್ಲಿಸ್ತಾರೆ. ನಂತರ ಅವನ ಹೆಂಡತಿಯನ್ನು ನೋಡ್ತಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಯಾಕೆಂದ್ರೆ ಇವ್ರುಗಳು ಮದುವೆ ಆಗಿರುವ ಹುಡುಗಿಯರೆಲ್ಲ ಕಣ್ಣು ಸರಿ ಇರಲ್ಲ, ಹಲ್ಲು ಸರಿ ಇರಲ್ಲ, ಏನಾದ್ರೂ ಒಂದು ಕೊರತೆ ಇರುತ್ತೆ. ಆದ್ರೆ ನಮ್ಮ ಅಜೀಜ್ಗೆ ಸಿಕ್ಕಿರುವ ಹುಡುಗಿ ಅಷ್ಟೊಂದು ಸೌಂದರ್ಯವಾಗಿರ್ತಿದ್ದಾಳೆ. ಅಷ್ಟೇ ಅಣ್ಣ ತಮ್ಮಂದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಹೊಟ್ಟೆ ಉರ್ಕುತ್ತಾರೆ. ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಅಜೀಜ್ಗೆ ಅವನ ಹೆಂಡತಿ ಇರ್ತಿದ್ದಲ್ಲ ಸ್ನಾನವನ್ನ ಮಾಡಿ ಕೊಡಿಸ್ತಾಳೆ. ಇಲ್ಲಿಯವರೆಗೂ ನಮ್ಮ ಅಜೀಜು ಅವನ ತಾಯಿಯವರು ಸ್ನಾನವನ್ನ ಮಾಡಿ ಕೊಟ್ಟರು ಕೂಡ ಒಂದು ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಎದ್ದು ಓಡಿ ಹೋಗ್ಬಿಡ್ತಾನೆ. ಆದ್ರೆ ಇವಾಗ ಅವನ ಹೆಂಡತಿ ಸ್ನಾನವನ್ನ ಮಾಡಿ ಕೊಡಿಸ್ತಿದ್ದಾಳೆ ಅಂತ ಹಾಗೆ ಖುಷಿಯಾಗಿ ನಗಾಡ್ಕೊಂಡು ಒಂದೇ ಜಾಗದಲ್ಲಿ ಕೂತು ಕಂಪ್ಲೀಟ್ ಆಗಿ ಸ್ನಾನವನ್ನ ಮುಗಿಸ್ತಾನೆ. ಇವನ್ನೆಲ್ಲ ಅಜೀಜ್ ಅವನ ತಾಯಿಯವರು ನೋಡ್ತಾರೆ. ಒಂದು ಮಗುವನ್ನ ಚೆನ್ನಾಗಿ ಟ್ರೀಟ್ ಮಾಡಿ ರೆಡಿ ಮಾಡೋ ರೀತಿ ಅವನ ಹೆಂಡತಿ ಅವನನ್ನ ಟ್ರೀಟ್ ಮಾಡ್ತಿರ್ತಾಳೆ. ನಂತರ ಅಜೀಜುವೆ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿರೋರಿಗೆಲ್ಲರೂ ನಮ್ಮ ಅಜೀಜನ ರೌಂಡ್ ಹಾಕ್ಬಿಟ್ಟು, ಏನು ಅಜೀಜು ಮದುವೆ ಎಲ್ಲ ಆಗ್ಬಿಟ್ಟಿದೆ, ಹೊಸ ಗಂಡು ಅಂತ ಅವನನ್ನ ಅಪ್ರಿಶಿಯೇಟ್ ಮಾಡಿ ಎಲ್ಲರೂ ಚಪ್ಪಾಳೆ ಮಾಡ್ತಾರೆ. ನಮ್ಮ ಅಜೀಜ್ಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಅದೇ ಹ್ಯಾಪಿನೆಸ್ ಅಲ್ಲಿ ಸ್ಕೂಲಿನ ಒಳಗಡೆ ಹೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಅಜೀಜ್ ಅವನ ಹೆಂಡತಿ ಹತ್ರ ತಾಯಿಯವರು, ನನ್ನ ಮಗ ಇಷ್ಟೊಂದು ಖುಷಿಯಾಗಿದ್ದು ನಾನು ನೋಡೇ ಇಲ್ಲ, ಅವನನ್ನ ನೀನು ತುಂಬಾ ಚೆನ್ನಾಗಿ ನೋಡ್ಕೋತಿದೀಯಾ, ದೇವರು ಯಾವಾಗ್ಲೂ ನಿನ್ನ ಜೊತೆಗೇನೆ ಇರ್ತಾರೆ. ಏನಮ್ಮ ನೀವು ಹೇಳ್ತಿದ್ದೀರಾ, ಅವರು ನನ್ನ ಗಂಡ, ನಾನೇನೆ ಅವರನ್ನ ನೋಡ್ಕೋಬೇಕು, ಏನೇ ಆದ್ರೂ ಸರಿ ನಾನು ಯಾವಾಗ್ಲೂ ಅವರ ಜೊತೆ ಇರ್ತೀನಿ, ಅವರನ್ನ ನೋಡ್ಕೋತೀನಿ ಅಂತ ನಮ್ಮ ಅಜೀಜ್ ಅವರ ಹೆಂಡತಿ ಹೇಳ್ಬೇಕಾದ್ರೆ ಅಲ್ಲಿರೋರು ಎಲ್ಲರೂ ಇದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾರೆ. ಈ ಕಡೆ ಟೀಚರ್ ಅವರು ಕ್ಲಾಸ್ ಅನ್ನ ತಗೋತಿರ್ತಾರೆ. ಎಲ್ಲರನ್ನು ಡ್ರಾಯಿಂಗ್ ಮಾಡೋದಕ್ಕೆ ಹೇಳ್ತಾರೆ. ನಮ್ಮ ಅಜೀಜು ಒಂದು ಡ್ರಾಯಿಂಗ್ ಅನ್ನ ಬರೀತಿರ್ತಾನೆ. ಏನು ಅಂತ ಟೀಚರ್ ಅವರು ನೋಡ್ತಾರೆ. ಲೋ ಅಜೀಜು ಸೂಪರ್ ಕಣೋ, ನೀನು ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಕಣೋ ನಿನಗೆ, ಇದು ನಿನ್ನ ತಂದೆ ತಾಯಿ, ಇದು ನೀನು ಮತ್ತೆ ನಿನ್ನ ಹೆಂಡತಿ, ಓ ಸೂಪರ್ ಕಣೋ, ಹೇ ಇವು ಎರಡು ನಿನ್ನ ಮಕ್ಕಳು ತಾನೆ ಅಂತ ಕೇಳ್ಬೇಕಾದ್ರೆ ನಮ್ಮ ಅಜೀಜು ಹಾಗೆ ಖುಷಿಯಾಗಿ ನಗಾಡ್ತಿರ್ತಾನೆ. ಸರಿ ಮಕ್ಳೇ, ಮನೇಲಿ ನಿಮ್ಮನ್ನ ರಾಕೆಟ್ ಮಾಡಿ ತರಬೇಕು ಅಂತ ಹೇಳಿದ್ನಲ್ಲ, ತಂದಿದ್ದೀರಾ? ಹೌದು ಸರ್. ಸರಿ ಎಲ್ಲರೂ ಅದನ್ನ ಕೈಗೆ ತಗೊಳ್ಳಿ. ಸರಿ ಇದನ್ನು ಹೊರಗಡೆ ಹಾರಿಸಿ ಬಿಡ್ತೀವಾ? ಹೊರಗಡೆ ಏನಕ್ಕಾಗಿ ಹಾರಿಸ್ತೀರಾ, ಇಲ್ಲಿ ಕ್ಲಾಸ್ ರೂಮ್ ಒಳಗಡೆನೆ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಅವರವರು ಮಾಡಿರುವ ರಾಕೆಟ್ಸ್ ಎಲ್ಲವನ್ನ ಹಾರಿಸಿ ಬಿಡ್ತಾರೆ. ನಮ್ಮ ಅಜೀಜು ಇದನ್ನು ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಒಂದು ಟೀಚರ್ ಹೇಗಿರ್ಬೇಕು ಅನ್ನೋದನ್ನ ಇವರನ್ನ ನೋಡಿ ಕಲ್ತ್ಕೋಬೇಕು. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಅಜೀಜ್ ಅವನ ಹೆಂಡತಿ ನೀರನ್ನ ಹಿಡಿಯೋಣ ಅಂತ ಬಂದಿರ್ತಾರೆ. ಅಲ್ಲಿ ತುಂಬಾನೇ ಹೆಂಗಸರು ಇರ್ತಾರೆ. ಅವರು ನಮ್ಮ ಅಜೀಜ್ ಅವನ ಹೆಂಡತಿಯನ್ನ ನೋಡಿ, ಹೇ ಈ ಹುಡುಗಿಯ ಕಣ್ಣನ್ನ ನೋಡಿ, ಬಾಯಿ ಮೂಗು ಅಂತ ಎಲ್ಲವೇ ಚೆನ್ನಾಗಿನೇ ಇರ್ತಿದೆ, ಹಾಗಿದ್ರು ಕೂಡ ಏನಕ್ಕಾಗಿ ನಮ್ಮ ಅಜೀಜನ ಮದುವೆ ಆಗಿರ್ಬೇಕು? ಅಕ್ಕ ನನಗೆ ಗೊತ್ತಿದ್ದು ಇವಳಿಗೆ ಏನಾದ್ರೂ ಕಾಯಿಲೆ ಇರ್ಬೇಕು ಅನ್ಸುತ್ತೆ, ಅದಕ್ಕೇನೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಹೌದು ಹೌದು ಇರ್ಬೇಕು, ಏನಕ್ಕೂ ಇವಳನ್ನ ಬಿಟ್ಟು ಎಲ್ಲರೂ ದೂರ ಇರ್ರೆ ಅಂತ ಎಲ್ಲರೂ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಾರೆ. ಇದನ್ನ ಕೇಳಿ ಅಜೀಜ್ ಅವನ ಹೆಂಡತಿನೂ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಓಡಿ ಬಂದ್ಬಿಡ್ತಾಳೆ. ಅವರನ್ನ ಮಾತ್ರ ಇಲ್ಲ, ಈ ಕಡೆ ನಮ್ಮ ಅಜೀಜನ ಕೂಡ, ಲೋ ನಿನಗೆ ಯಾಕೋ ಅಷ್ಟೊಂದು ಸೌಂದರ್ಯವಾದ ಹೆಂಡತಿ, ಏನನ್ನ ಮಾಡೋಕೆ ಗೊತ್ತು ನಿನಗೆ, ನಿನ್ನ ಜೊತೆ ಇದ್ದು ನರಕವನ್ನ ಮಾತ್ರವೇ ಆ ಹುಡುಗಿ ನೋಡ್ಬೇಕಾಗಿರುತ್ತೆ ಅಂತ ಹರ್ಟ್ ಮಾಡೋ ರೀತಿ ಮಾತಾಡ್ತಿರ್ತಾರೆ. ನಮ್ಮ ಅಜೀಜ್ಗೆ ತುಂಬಾನೇ ಮನಸ್ಸಿಗೆ ಬೇಜಾರಾಗುತ್ತೆ. ಮನೆಗೆ ಬಂದ ಆ ಹುಡುಗಿ ಅಳ್ತಿರ್ತಾಳೆ. ಆವಾಗ ಅಜೀಜ್ ನಿಧಾನಕ್ಕೆ ಅವಳ ಹತ್ರ ಹೋಗಿ ಅಳ್ಬೇಡ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನಿಧಾನಕ್ಕೆ ಅವಳ ಮೇಲೆ ತಲೆ ಚಾಚ್ಕೊತಾನೆ. ಅಜೀಜ್ ಅವನ ಕೈಯಲ್ಲಿ ಬೇರೆ ಗಂಡಸರ ರೀತಿ ಚೆನ್ನಾಗಿ ಮಾತಾಡಿನೋ ಬಿಹೇವ್ ಮಾಡಿನೋ ಅವನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಅವನಿಗೆ ಗೊತ್ತಿಲ್ಲ. ಆದ್ರೆ ಬೇರೆ ಗಂಡಸರು ಅವರ ಹೆಂಡತಿ ಮೇಲೆ ಎಷ್ಟು ಪ್ರಾಣವನ್ನ ಇಟ್ಟಿರ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಜೀಜ್ ಅವನ ಹೆಂಡತಿ ಮೇಲೆ ಪ್ರೀತಿ ಪ್ರಾಣವನ್ನ ಇಟ್ಟಿದ್ದಾನೆ. ಅಷ್ಟು ಲವ್ ಮಾಡ್ತಿರ್ತಾನೆ. ನೆಕ್ಸ್ಟ್ ದಿನ ಆಗುತ್ತೆ. ಯಾವಾಗಿನ ರೀತಿನೂ ನಮ್ಮ ಅಜೀಜ್ ಅವನ ಹೆಂಡತಿಯನ್ನ ನೀರು ಹಿಡಿಯೋದಕ್ಕೆ ಹೋಗಿರ್ಬೇಕಾದ್ರೆ ಎಲ್ಲರೂ ಕಿಂಡಲ್ ಮಾಡ್ತಿರ್ತಾರೆ. ಇದನ್ನ ಅಜೀಜು ದೂರದಿಂದ ನೋಡ್ಬಿಟ್ಟು ತಕ್ಷಣ ಅವನ ಹೆಂಡತಿ ಹತ್ರ ಓಡಿ ಬರ್ತಾನೆ. ಅವನ ಹೆಂಡತಿ ಅಳ್ತಾನೆ ಇರ್ತಾಳೆ. ನನ್ನ ಕೈಯಲ್ಲಿ ಇದ್ರ ಮೇಲೆ ತಡ್ಕೊಳ್ಳೋಕೆ ಆಗಲ್ಲ, ನನಗೆ ಸತ್ತೋಗ್ಬಿಡೋಣ ಅಂತ ಅನಿಸ್ತಿದೆ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ ಹೆಂಡತಿ. ಅಜೀಜ್ ಅವನ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ನನ್ನಿಂದ ಇಷ್ಟೊಂದು ಕಷ್ಟ ಪಡ್ತಿದ್ದಲ್ಲ ನನ್ನ ಹೆಂಡತಿ, ಅವಳು ಏನಕ್ಕಾಗಿ ಸಾಯ್ಬೇಕು, ನಾವು ಸತ್ತೋಗ್ಬಿಡೋಣ ಅಂತ ಬೇಗ ಬೇಗ ಅವನ ಕುದುರೆನ ತಗೊಂಡು ಸ್ಪೀಡ್ ಆಗಿ ಹೊರಡುತ್ತಾನೆ. ಒಂದು ಬೆಟ್ಟದ ಟಾಪಿಗೆ ಬಂದು ಅಲ್ಲಿಂದ ಜಂಪ್ ಮಾಡಿ ಸತ್ತೋಗೋದೇ ಅವನ ಪ್ಲಾನ್. ಆದ್ರೆ ಅದಕ್ಕಿಂತ ಮುಂಚೆ ಅವನಾಗಿದ್ದು ಅವನೇ ಮಾಡಿರುವ ಒಂದು ರಾಕೆಟ್ ಟೀಚರ್ ಅವರೇ ಅವನನ್ನ ಮಾಡೋದಕ್ಕೆ ಹೇಳಿರ್ತಾರೆ. ಅದನ್ನ ತೆಗೆದು ಅದನ್ನ ಹಾರಿಸಿ ಬಿಟ್ಬಿಟ್ಟು ನಂತರ ಅಲ್ಲಿಂದ ಜಂಪ್ ಮಾಡೋದಕ್ಕೆ ನಮ್ಮ ಹುಡುಗ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಟೀಚರ್ ಅವರು ಬಂದ್ಬಿಡ್ತಾರೆ. ಏ ಅಜೀಜ್ ಏನು ಮಾಡ್ತಿದ್ಯಾ, ಸುಮ್ನೆ ಮರ್ಯಾದೆಯಿಂದ ಬಂದ್ಬಿಡು ಅಂತ ಹೇಳಿದ್ರೆ ನಮ್ಮ ಅಜೀಜ್ ಯಾರ ಮಾತನ್ನು ಕೇಳೋದಕ್ಕೆ ಇವಾಗ ರೆಡಿ ಆಗಿಲ್ಲ. ಓ ಹೌದಾ ಅಜೀಜ್, ನೀನು ಇವಾಗ ಜಂಪ್ ಮಾಡ್ತೀಯಾ, ಹಾಗಾದ್ರೆ ಹಿಂದೆನೆ ನಾನುವೇ ಜಂಪ್ ಮಾಡಿ ಬಿಡ್ತೀನಿ ನೋಡಿ, ಇವಾಗ ನಿನ್ನ ಪಕ್ಕಕ್ಕೇನೆ ನಾನು ಬಂದು ನಿಂತ್ಕೊಬಿಟ್ಟಿದ್ದೀನಿ, ನಮ್ಮಿಂದ ಇನ್ನೊಬ್ಬರು ಒಳ್ಳೆ ಮನುಷ್ಯ ಸಾಯ್ಬಾರ್ದು ಅಂತ ನಮ್ಮ ಅಜೀಜ್ ಅಲ್ಲಿಂದ ರಿಟರ್ನ್ ಬಂದ್ಬಿಡ್ತಾನೆ. ನಂತರ ಟೀಚರ್ ಅಜೀಜ್ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಅವನಿಗೆ ಓದೋದಕ್ಕೂ ಬರೆಯೋದಕ್ಕೂ ಹೇಳ್ಕೊಡ್ತಾರೆ. ನಮ್ಮ ಅಜೀಜು ಎಲ್ಲವನ್ನು ಕಲ್ತ್ಕೊತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಸಡನ್ ಆಗಿ ನೋಡಿದ್ರೆ ಒಂದು ದಿನ ನಮ್ಮ ಅಜೀಜು ಸ್ಕೂಲ್ಗೆ ಬಂದಿಲ್ಲ. ಏನು ಅಂತ ಚೆಕ್ ಮಾಡಿ ನೋಡಿದ್ರೆ ಅಜೀಜ್ ಅನ್ನು ಕಾಣ್ತಾ ಇಲ್ಲ, ಅಜೀಜ್ ಅವನ ಹೆಂಡತಿಯನ್ನು ಕಾಣ್ತಿಲ್ಲ. ಒಂದು ಲೆಟರ್ ಮಾತ್ರವೇ ಮನೆಯಲ್ಲಿ ಇರುತ್ತೆ. ಅಲ್ಲಿರೋರು ಯಾರಿಗೂ ಅದನ್ನು ಓದೋಕೆ ಗೊತ್ತಿಲ್ಲ. ಆದ್ರಿಂದ ಟೀಚರ್ ಅವರೇ ಬಂದು ಆ ಲೆಟರ್ ಅನ್ನು ಓದಿ ತೋರಿಸ್ತಾರೆ. ಅಮ್ಮ ಅಪ್ಪ, ನಿಮ್ಮ ಹತ್ರ ನಾನು ತುಂಬಾ ವಿಷಯಗಳನ್ನ ನಾನು ಹೇಳ್ಬೇಕು ಅಂತ ಬರ್ತೀನಿ, ಆದ್ರೆ ನನ್ನ ಕೈಯಲ್ಲಿ ಸರಿಯಾಗಿ ಮಾತಾಡೋಕೆ ಬರಲ್ಲ ಅಲ್ವಾ, ಆದ್ರಿಂದ ನಿಮ್ಮ ಹತ್ರ ಹೇಳ್ದೆ ಹಾಗೆ ಇದ್ ಬಿಡ್ತೀನಿ. ಆದ್ರೆ ಟೀಚರ್ ನನಗೆ ಓದೋದು
ಓದೋದಕ್ಕೂ ಬರೆಯೋದಕ್ಕೂ ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ ಇವಾಗ ನನಗೆ ಬರೆಯೋದಕ್ಕೆ ಬರ್ತಿದೆ. ನಾನು ಇವಾಗ ಏನು ನನ್ನ ಮನಸ್ಸಲ್ಲಿ ಅನ್ಕೋತೀನೋ ಅದನ್ನ ಬರೆಯೋದ್ರ ಮುಖಾಂತರ ನಿಮಗೆ ಹೇಳೋಕೆ ಆಗುತ್ತೆ. ಚಿಕ್ಕ ವಯಸ್ಸಿನಿಂದ ಈ ಗ್ರಾಮದಲ್ಲಿ ಇರೋರು ಎಲ್ಲರೂ ನನ್ನನ್ನ ಬೈತಾರೆ, ನನಗೆ ಹೊಡಿತಾರೆ, ಕಿಂಡಲ್ ಮಾಡ್ತಾರೆ. ಆದ್ರೆ ಅವೆಲ್ಲ ನನಗೆ ದೊಡ್ಡದಾಗಿ ಅನಿಸ್ತಾನೆ ಇರ್ಲಿಲ್ಲ. ಆದ್ರೆ ಇವಾಗ ನನಗೆ 31 ವರ್ಷ ಆಗ್ತಿದೆ. ನನಗೆ ಒಬ್ಬಳು ಹೆಂಡತಿ ಇರ್ತಿದ್ದಾಳೆ. ನನ್ನನ್ನ ತಪ್ಪಾಗಿ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನ್ನನ್ನೇಗಿಟ್ಟು ನನ್ನ ಹೆಂಡತಿಯನ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ದಾರೆ, ಅವಳನ್ನ ಹರ್ಟ್ ಮಾಡ್ತಿದ್ದಾರೆ. ಅವಳು ಕಷ್ಟ ಪಡೋದನ್ನ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಿಲ್ಲ. ಆದ್ರಿಂದ ಈ ಜಾಗವನ್ನ ಬಿಟ್ಟು ನಾವು ಇಬ್ಬರು ಹೊರಡ್ತೀವಿ, ದೂರ ಹೋಗ್ಬಿಡ್ತೀವಿ, ಎಲ್ಲಾದ್ರೂ ಏನನ್ನಾದ್ರೂ ಮಾಡಿ ನಾವು ಬದುಕುತ್ತೀವಿ. ನನ್ನ ಬಗ್ಗೆ ಯೋಚನೆ ಮಾಡಿ ಯಾರು ಏನಕ್ಕೂ ವರಿ ಪಡಬೇಡಿ, ಖಂಡಿತ ಒಂದು ದಿನ ನಾವು ರಿಟರ್ನ್ ಬರ್ತೀವಿ ಅಂತ ಹೇಳಿ ಟೀಚರ್ ಅವರು ಲೆಟರ್ ಅನ್ನು ಓದಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಇದನ್ನ ಕೇಳಿ ಅಜೀಜ್ ಅವರ ತಂದೆ ತುಂಬಾನೇ ಕಷ್ಟಪಟ್ಟು ಅಳ್ತಾರೆ. ಅವರು ಮಾತ್ರ ಇಲ್ಲ, ನಮ್ಮ ಅಜೀಜನ್ನ ಯಾರ್ಯಾರಿಗೆಲ್ಲ ತುಂಬಾನೇ ಇಷ್ಟವಾಗುತ್ತೋ ಎಲ್ಲರೂ ಅಳ್ತಿರ್ತಾರೆ. ಸೊ ಹೀಗೇನೆ ತುಂಬಾ ದಿನಗಳು ಕಳೆಯುತ್ತೆ. ಏನಕ್ಕಾಗಿ ನಮ್ಮ ಟೀಚರ್ ಅವರು ಈ ಊರಿಗೆ ಬಂದ್ರು, ಅವರ ಕೆಲಸವು ಮುಗಿಯುತ್ತೆ. ಇಲ್ಲಿರುವ ಜನರಿಗೆ, ಇಲ್ಲಿರುವ ಮಕ್ಕಳಿಗೆ ಸ್ಟಡೀಸ್ ಅನ್ನು ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ಟೀಚರ್ ಅವರು ಇಲ್ಲಿಂದ ಹೊರಟು ರಿಟರ್ನ್ ಅವರ ಮನೆಗೆ ಹೋಗ್ತಿದ್ದಾರೆ. ಇನ್ ಮುಂದೆ ಅವರ ಫ್ಯಾಮಿಲಿ ಜೊತೆ ಇರ್ತಾರೆ. ಸೊ ಫೈನಲ್ ಆಗಿ ಆ ಊರಿನ ಜನರನ್ನ ನೋಡಿ ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿರುವ ಮಕ್ಕಳನ್ನು ನೋಡಿ, ಇಲ್ಲಿ ನೋಡಿ ಮಕ್ಕಳ, ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಬೇಕು. ಬೇರೆ ಯಾರಾದ್ರೂ ಹೊಸದಾಗಿ ಟೀಚರ್ ಬಂದ್ರು ಕೂಡ ಅವರ ಹತ್ರ ನೀವು ಕರೆಕ್ಟ್ ಆಗಿ ಬಿಹೇವ್ ಮಾಡಬೇಕು, ನಿಯತ್ತಾಗಿರ್ಬೇಕು. ನಿಮ್ಮಲ್ಲಿ ತುಂಬಾ ಜನರು ಇಂಜಿನಿಯರ್ಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು. ಎಲ್ಲರೂ ಖುಷಿಯಿಂದ ಇರಿ, ಎಲ್ಲರೂ ಚೆನ್ನಾಗಿ ಓದಿ ಆಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಅಜೀಜ್ ಅವರ ತಂದೆ, ಆ ಊರಿನ ಹೆಡ್ ಅವರು ಟೀಚರ್ ಅವರ ಹತ್ರ ಬಂದು, ನೀನು ಏನಕ್ಕಾಗಿ ಇಲ್ಲಿಗೆ ಬಂದು ಅದನ್ನ ನೀನು ಸಾಧಿಸ್ಬಿಟ್ಟಿದೀಯಾ, ಎಲ್ಲರಿಗೂ ಸ್ಟಡೀಸ್ ಅನ್ನ ಕೊಟ್ಟಿದೀಯಾ, ತುಂಬಾ ಜನರ ಲೈಫ್ ಅನ್ನ ಬದಲಾಯಿಸಿದ್ಯಾ ನೀನು. ನನಗೆ 6 ಗಂಡು ಮಕ್ಕಳು ಇರ್ತಿದ್ದಾರೆ, ನಿನ್ನ ಜೊತೆಗೆ ಸೇರಿ ನನಗೆ ಇವಾಗ 7 ಮಕ್ಕಳು ಇರ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಟೀಚರ್ ಅವರು ತುಂಬಾನೇ ಖುಷಿ ಆಗ್ತಾರೆ. ಈ ವಿಲೇಜ್ ಜನರಲ್ಲಿ ಒಬ್ಬನಾಗಿ ಮಿಂಗಲ್ ಆಗ್ಬಿಟ್ಟಿದ್ದಾರೆ ನಮ್ಮ ಟೀಚರ್. ಎಲ್ಲರಿಗೂ ಮನ್ಸೆ ಬರ್ದೇ ಇದ್ರು ಕೂಡ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೀಗೆ 7 ಇಯರ್ಸ್ ಕಳೆಯುತ್ತೆ. ಸಡನ್ ಆಗಿ ಒಂದು ದಿನ ವಿಲೇಜಿನ ಒಳಗಡೆ ಸ್ಪೀಡ್ ಆಗಿ ಒಂದು ಕಾರ್ ಬರುತ್ತೆ. ಗ್ರಾಮದ ಜನರೆಲ್ಲ ಹೊರಗಡೆ ವೇಟ್ ಮಾಡ್ತಿರ್ತಾರೆ. ಆ ಕಾರುವೆ ಬಂದು ನಿಲ್ಲುತ್ತೆ. ಅದರಿಂದ ಒಬ್ಬರು ಕೆಳಗಡೆ ಇಳಿತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಟೀಚರ್ ಅವರೇ ಅವರ ಹೆಂಡತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಅವರನ್ನ ನೋಡಿ ಊರಿನ ಜನರು ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಊರಿನ ಹೆಡ್ ಅವರಿಗೆ ತುಂಬಾನೇ ಏಜ್ ಆಗ್ಬಿಟ್ಟಿರುತ್ತೆ. ಹೇ ಎಲ್ಲರೂ ಹೇಗಿರ್ತಿದ್ದೀರಾ ಅಂತ ಏನೋ ರಿಲೇಟಿವ್ಸ್ ರೀತಿ ಮಾತಾಡ್ಕೊತಾರೆ. ಹೆಡ್ ಅವರೇ, ಅಜೀಜ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ತಮ್ಮ, ಇಲ್ಲಿಯವರೆಗೂ ನನ್ನ ಮನಸ್ಸೊಳಗಡೆ ಒಂದು ನೋವು ಇರ್ತಿದೆ ಅಂದ್ರೆ ಅದು ನನ್ನ ಅಜೀಜ್ ಬಗ್ಗೆನೆ. ಅವನು ನಾರ್ಮಲ್ ಹುಡುಗನಾಗಿದ್ದಿದ್ರು ಕೂಡ ನಾನು ಏನಕ್ಕೂ ವರಿ ಪಡ್ತಿರ್ಲಿಲ್ಲ. ಆದ್ರೆ ಪಾಪ ಅವನ ಕೈಯಲ್ಲಿ ಸರಿಯಾಗಿ ಮಾತಾಡೋಕೆ ಬರಲ್ಲ, ಸರಿಯಾಗಿ ನಡೆಯೋದಕ್ಕೆ ಕೂಡ ಬರಲ್ಲ. ಎಲ್ಲಿ ಯಾವ ರೀತಿ ಅವನು ಕಷ್ಟ ಪಡ್ತಿದ್ದಾನೋ ಗೊತ್ತಾಗ್ತಿಲ್ಲ ಅಂತ ಅಜೀಜ್ ಅವನ ತಂದೆ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಿರ್ತಾರೆ. ಇದನ್ನ ಕೇಳಿದ ಟೀಚರುವೆ, ಹೆಡ್ ಅವರೇ, ನಿಮಗೆ ಒಂದು ವಿಷಯವನ್ನ ನಾನು ಹೇಳೋದಕ್ಕೆ ಮರ್ತ್ಬಿಟ್ಟೆ. ನಿಮ್ಮನ್ನ ನೋಡೋದಕ್ಕಾಗಿ ಒಬ್ಬರು ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಕಾರಿನ ಒಳಗಡೆಯಿಂದ ಒಬ್ಬರು ವ್ಯಕ್ತಿ ಕೆಳಗಡೆ ಇಳಿತಾರೆ. ಕೋಟ್ ಶೂಟನ್ನೆಲ್ಲ ಹಾಕೊಂಡು ಟಿಪ್ ಟಾಪ್ ಆಗಿ ಇರ್ತಿದ್ದಾರೆ. ಜೊತೆಗೇನೆ ಒಬ್ಬ ಪುಟ್ಟ ಹುಡುಗನನ್ನ ಕೈಯಲ್ಲಿ ಹಿಡಿದು ಕರ್ಕೊಂಡು ಬರ್ತಾರೆ. ಆ ವ್ಯಕ್ತಿ ಬೇರೆ ಯಾರು ಇಲ್ಲ, ನಮ್ಮ ಅಜೀಜು. ನಮ್ಮ ಅಜೀಜ್ ಅವನ ಕೈಯಲ್ಲಿ ಇವಾಗ ಚೆನ್ನಾಗಿ ನಡೆಯೋದಕ್ಕೆ ಆಗ್ತಿದೆ. ಅವನು ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಅಜೀಜ್ ಜೊತೆಗೆ ಬರ್ತಾ ಇರುವ ಪುಟ್ಟ ಹುಡುಗ ಬೇರೆ ಯಾರು ಇಲ್ಲ, ನಮ್ಮ ಅಜೀಜ್ ಅವನ ಮಗನೇ. ನಂತರ ಹಿಂದೆ ಇರುವ ಕಾರ್ ಡೋರ್ ಓಪನ್ ಆಗಿ ಅದರಿಂದ ಒಬ್ಬರು ಲೇಡಿ ಕೆಳಗಡೆ ಇಳಿತಾರೆ. ಅದು ನಮ್ಮ ಅಜೀಜ್ ಅವನ ಹೆಂಡತಿ. ಅವರು ಇನ್ನೊಂದು ಮಗುವನ್ನ ಅವರ ಸೊಂಟದಲ್ಲಿ ಇಟ್ಟು ತರ್ತಾರೆ. ಯಾರು ಎಲ್ಲ ನಮ್ಮ ಅಜೀಜ್ ಅನ್ನು ತುಂಬಾನೇ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ರು, ತಪ್ಪಾಗಿ ಮಾತಾಡ್ತಿದ್ರು, ಅವರ ಮುಖ ಎಲ್ಲವೇ ಇವಾಗ ಅಪ್ಸೆಟ್ ಆಗಿ ಡಲ್ ಆಗ್ಬಿಡುತ್ತೆ. ತಲೆ ಎತ್ತಿ ಅವನ ಮುಖವನ್ನ, ಅವನ ಹೆಂಡತಿ ಮುಖವನ್ನ ಕೂಡ ನೋಡೋಕೆ ಆಗ್ತಿಲ್ಲ ಅವ್ರಗಳ ಕೈಯಲ್ಲಿ. ಯಾಕೆಂದ್ರೆ ಆ ಗ್ರಾಮದಲ್ಲಿ ನಮ್ಮ ಅಜೀಜ್ ಹೇಗೆ ಇರ್ತಿದ್ದ, ಒಂದು ಹುಚ್ಚನ ರೀತಿ, ಒಂದು ಮೆಂಟಲ್ ರೀತಿ ಎಲ್ಲರೂ ಹಾಕಿ ಅವನನ್ನು ಹೊಡೆದು ತುಂಬಾನೇ ಅವನನ್ನ ಅವಮಾನ ಮಾಡ್ತಿದ್ರು. ಆದ್ರೆ ಇವಾಗ ನಮ್ಮ ಅಜೀಜ್ ಇರುವ ಸ್ಟೈಲ್ಗೆ, ಅವನ ಗೆಟಪ್ಗೆ, ಅವನ ಆಪೋಸಿಟ್ ಅಲ್ಲಿ ಯಾರುವೇ ಇಲ್ಲ. ಅಜೀಜ್ ಅನ್ನು ನೋಡೋದಕ್ಕೆ ಏನೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋ ರೀತಿ ಕೋಟ್ ಶೂಟ್ ಅನ್ನೆಲ್ಲ ಹಾಕೊಂಡು ಸಿಕ್ಕಾಪಟ್ಟೆ ಮಾಸಾಗಿರ್ತಿದ್ದಾನೆ. ಅಜೀಜು, ಇದು ನೀನಾ? ನಿನ್ನ ಕೈಯಲ್ಲಿ ನಡೆಯೋಕೆ ಆಗ್ತಿದ್ಯಾ ಮಗ? ಹಾಂಪ, ನನ್ನ ಕೈಯಲ್ಲಿ ನಡೆಯೋಕೆ ಆಗ್ತಿದೆ. ಅಯ್ಯೋ ದೇವ್ರೆ, ಮಗ ನಿನ್ನ ಕೈಯಲ್ಲಿ ಮಾತಾಡೋಕು ಆಗ್ತಿದ್ಯಾ ಅಂತ ತಾಯಿಯವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ, ಶಾಕ್ ಆಗ್ತಾರೆ. ನಂತರ ನಮ್ಮ ಅಜೀಜು ಸಾಕಿದ ಆ ಕುದುರೆ ಅವನ ಹತ್ರ ಬರುತ್ತೆ. ನಮ್ಮ ಅಜೀಜು ಆ ಕುದುರೆಯನ್ನ ಮುದ್ದು ಮಾಡ್ತಾನೆ. ಅಜೀಜ್ ಅವನ ತಂದೆ ತಾಯಿಗೆ ಏನು ಅಂತಾನೆ ಅರ್ಥವಾಗ್ತಿಲ್ಲ. ಲೋ ಅಜೀಜು ಮಗ, ಹೇಗಪ್ಪ ಇದು? ನೀನು ನಡೀತಿದ್ಯಾ, ಮಾತಾಡ್ತಿದ್ಯಾ, ಏನಾದ್ರೂ ಆಪರೇಷನ್ ಮಾಡ್ಕೊಂಡ? ಆಪರೇಷನ್ ಹಾಗೆಲ್ಲ ಏನು ಇಲ್ಲಪ್ಪ. ಮತ್ತೆ ಹೇಗಪ್ಪ ನಿನ್ನ ಕೈಯಲ್ಲಿ ನಡೆಯೋಕೆ ಆಗ್ತಿದೆ, ಮಾತಾಡೋದಕ್ಕೆ ಆಗ್ತಿದೆ? ಯಾಕೆಂದ್ರೆ ಅಪ್ಪ, ನಾನು ನನ್ನ ಹೆಂಡತಿಯನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ, ತುಂಬಾನೇ ಲವ್ ಮಾಡ್ತಿದ್ದೀನಿ. ಅವಳ ಪ್ರೀತಿನೇ ನನ್ನನ್ನ ಈ ರೀತಿ ಚೇಂಜ್ ಮಾಡ್ಬಿಡ್ತು ಅಂತ ನಮ್ಮ ಅಜೀಜ್ ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಖಂಡಿತ ತುಂಬಾನೇ ಚೆನ್ನಾಗಿತ್ತಲ್ವಾ? ಮನ್ಸಿಗೆ ತಂಪಾಗಿ ಫೀಲ್ ಆಗಿರುತ್ತೆ, ಎಮೋಷನಲ್ ಆಗಿ ಕೂಡ ಅಲ್ಲಲ್ಲಿ ಫೀಲ್ ಆಗಿರುತ್ತೆ. ಸೊ ನಿಮಗೆ ಈ ಮೂವಿಯನ್ನು ನೋಡಿ ಏನಂತ ಫೀಲ್ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದರ ಸೆಕೆಂಡ್ ಪಾರ್ಟ್ ಕೂಡ ಇರ್ತಿದೆ, ಅದು ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವಿಡಿಯೋನೇ ಅಪ್ಲೋಡ್ ಮಾಡ್ಬಿಡೋಣ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.